ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಭಗವಂತನ ಅಸೀಮ ಕೃಪೆಯಿಂದ, ಪರಮಾತ್ಮನ ಕರುಣೆ ಕಟಾಕ್ಷಿಯಿಂದ ನಾವೆಲ್ಲರೂ ಪವಿತ್ರವಾದ ಶ್ರಾವಣ ಮಾಸದ ಪರಮ ಕರ್ತವ್ಯದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಇದಕ್ಕೆ ಹೆಸರನೇ ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದರೆ ಏನು ಅಂದರೆ, ಶ್ರವಣ ಅಂದರೆ ಕಿವಿ. ಇದೊಂದು ತಿಂಗಳ ಮನುಷ್ಯ ಪರಮಾತ್ಮನ ಬಗ್ಗೆ, ತನ್ನ ಬಗ್ಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಯುವ ಇದೊಂದು ಕಾಲ ಮಾಸ. ಮಹಾನುಭಾವರು ಪುನಃ ಪುನಃ ಮರೆವಿಯಿಂದ ಕೂಡಿದ ಈ ಮನುಷ್ಯನಿಗೆ ತಸ್ಮಾತ್ ಜಾಗ್ರತೆ ಜಾಗ್ರತೆ, ಏ ಹುಚ್ಚ ಏಳು ಎಚ್ಚರಾಗು, ಅನಾದಿ ಅವಿದ್ಯೆಯ ಸುಪ್ತೋ ಯದಾ ಜೀವೋ ಪ್ರಬುದ್ಧತೆ. ಅನಾದಿ ಪಾಪ, ಅನಾದಿ ಮಾಯಾ, ಅನಾದಿ ಅಜ್ಞಾನದಲ್ಲಿ ಮುಳುಗಿ ಮಲಗಿರುವ ಈ ಮನುಷ್ಯನನ್ನು ಕುರಿತು ಮಹಾನುಭಾವ ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರೋಸಿಸ್. ನೀವು ನಿಮ್ಮ ನರ ದೌರ್ಬಲ್ಯಗಳಿಂದ ಏಳಿ ಎಚ್ಚರಾಗಿರಿ. ಈ ಅನುಪಮವಾದ, ಅಸಾಧ್ಯವಾದ, ಪುನಃ ಪುನಃ ಸಿಗದ ಈ ಶರೀರ ಭಗವಂತ ನಿನಗೆ ಕರುಣೆಯಿಂದ ಕೊಟ್ಟಿದ್ದಾನೆ. ದಯಾ ಸ್ವರೂಪನಾದ ಅಪರಮಾತ್ಮ ನಿನಗೆ ಈ ದೇಹವನ್ನು ದಯಪಾಲಿಸಿದ್ದಾನೆ. ಆದ್ದರಿಂದ ನೀನು ಯಾಕೆ ಜನ್ಮವನ್ನು ತಾಳಿದಿ ಅನ್ನೋದು ಎಚ್ಚರದಿಂದ ವಿಚಾರ ಮಾಡು ಅಂತ. ಸ್ವಲ್ಪ ಮನುಷ್ಯ ಸ್ವಲ್ಪ ಬುದ್ಧಿವಂತ ಇದ್ದರೆ ವಿಚಾರ ಮಾಡಬೇಕು. ಕಿಮಹಂ ಪಶುವಿಸ್ತುಲ್ಯಂ ವಾ ಮನುಷ್ಯ, ನಾನು ಏನು ಪಶು ಪ್ರಾಣಿಗಳಂತೆ ಇದ್ದೀನೋ ಅಥವಾ ಅದಕ್ಕಿಂತ ಹೆಚ್ಚು ಇದ್ದೀನೋ? ಇಲ್ಲ, ನಾ ಪಶು ಅಲ್ಲ, ಪ್ರಾಣಿ ಅಲ್ಲ ಅಂದರೆ ಅದಕ್ಕಿಂತ ವಿಶೇಷವಾದ ಕೆಲಸ ನೀ ಏನು ಮಾಡಕತ್ತೀರಿ? ಪ್ರಾಣಿಗಳಷ್ಟು ಪ್ರಾಮಾಣಿಕ ಮನುಷ್ಯ ಇಲ್ಲ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತದು. ಪ್ರಾಣಿಗಳು ಬಹಳ ಪ್ರಾಮಾಣಿಕ ಅದಾವ, ಸುಳ್ಳು ಹೇಳುವುದಿಲ್ಲ, ಕಳ್ಳತನ ಮಾಡುವುದಿಲ್ಲ. ಪ್ರಾಣಿಗಳು ಭಾಳ ಅದಾವ, ಏನು ತಿನ್ಬೇಕು ಅದೇ ತಿಂತಾವ. ದನ ಹುಲ್ಲೇ ತಿಂತದೆ, ಶಿವ ಮಾಂಸನೇ ತಿಂತದೆ. ಪರಂತು ನೀವು ವಿಚಾರ ಮಾಡು, ಕಿಮಹಂ ಮನುಷ್ಯಸ್ತುಲ್ಯ, ನಾನು ಮನುಷ್ಯನಿಂದ ವ್ಯವಹಾರ ಮಾಡಕತ್ತೀನಿ ಅಥವಾ ದನ ಕತ್ತಿ ಕುದುರೆಯಿಂದ ವ್ಯವಹಾರ ಮಾಡಕತ್ತೀನಿ ಅಂತ ಇದನ್ನು ವಿಚಾರ ಮಾಡುವಂಥ ಮಹಾನುಭಾವರು ನಮಗೆ ತಿಳಿಸ್ತಾರೆ. ಮನುಷ್ಯನಂಗನೂ ಇಲ್ಲ, ದೇವರಾಗಬೇಕಂತ. ಹೆಂಗೆ ವಿಚಿತ್ರ ಅದ. ಮನುಷ್ಯಂಗನೇ ಇಲ್ಲ. ನಾವು ಪಶು ಪ್ರಾಣಿಗಳಂತೆ ಇದ್ದೀವಿ, ಬಹುಶಃ ಅದರಂಗೂ ಇಲ್ಲ. ಆದರೆ ನಾವು ಪರಮಾತ್ಮ ದೇವರಾಗಬೇಕಂತೇವಿ ಅಂದರೆ ಇದು ಎಂಥ ಹಾಸ್ಯಾಸ್ಪದ ಸಂಗತಿ, ನಗೆಗೇಡಿತನ, ಮೂರ್ಖತನ ಅಂತ ಮಹಾನುಭಾವರು ನಮಗೆ ಉಪದೇಶ ಮಾಡ್ತಾರೆ. ಮೊದಲು ನೀನು ಮಾನವನ, ಮೊದಲು ಮನುಷ್ಯ ಆಗಲಿಕ್ಕೆ
ಪ್ರಯತ್ನ ಮಾಡು. ಈ ಮನುಷ್ಯ ದನ ಇವುಗಳಲ್ಲಿ ಏನು ಅಂತರ ಅಂತ ಕೇಳಿದರೆ ಗುಣ, ವ್ಯವಹಾರ. ಮನುಷ್ಯನ ಗುಣದಿಂದ ವ್ಯವಹಾರದಿಂದ ಮನುಷ್ಯನ ಅಳಿತೀವಿ ನಾವು. ಜಗತ್ತಿನಾಗ ಎಲ್ಲಕ್ಕ ಅಳ್ಯಾಕನು ಕೂಡ ವ್ಯವಸ್ಥೆ ಅದ. ಭೂಮಿ ಅಳಿತೇವಿ, ಬಟ್ಟಿ ಅಳಿತೇವಿ, ಜ್ವಾಳ ಗೋಧಿ ಅಳಿತೇವಿ. ಇವೆಲ್ಲ ಅಳ್ಯಾಕ ಒಂದೊಂದು ಮಾಪ್ ಮಾಡ್ಯಾರ. ಮನುಷ್ಯನ ಅಳ್ಯಾಕೆ ಏನು ಮಾಡ್ಯಾರ? ಇವ ಸಜ್ಜನನೋ, ದುರ್ಜನನೋ, ಮೂರ್ಖನೋ, ಪಂಡಿತನೋ, ಪುಣ್ಯಾತ್ಮನೋ, ಪಾಪಾತ್ಮನೋ ಅಳ್ಯಾಕೆ ಏನು ಮಾಡ್ಯಾರ ಅಂದ್ರೆ ಗುಣಗಳು. ಹ್ಯಾಂಗೆ ಕಿಲೋ 2 ಕಿಲೋ ಅದ ಇಡ್ತೀರಿ, ಹಂಗೆ ಗುಣಗಳು ಮನುಷ್ಯನನ್ನು ಅಳಿತಾವೆ. ನೀನು ಪಶು ಇದ್ದೀಯೋ, ಏನು ಪ್ರಾಣಿ ಇದೆಯೋ, ಏನು ಪಕ್ಷಿ ಇದೆಯೋ, ಏನು ದನ ಇದೆಯೋ, ಮನುಷ್ಯ ಇದೆಯೋ, ದೇವತಾ ಇದೆಯೋ ಅಂತ ಮನುಷ್ಯನ ಗುಣಗಳು ಅವನನ್ನು ಅಳಿತಾವೆ. ಅದಕ್ಕೆ ಮಹಾತ್ಮರು ನಮ್ಮನ್ನು ಪುನಃ ಪುನಃ ಎಚ್ಚರ ಮಾಡ್ತಾರೆ. ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರೋಸಿಸ್. ನೀನು ನಿನ್ನ ನರದೌರ್ಬಲ್ಯಗಳಿಂದ ಎಚ್ಚರಾಗುವಂಥ ರಾಧಾಕೃಷ್ಣರು ಈ ಮಾತನ್ನೇ ಹೇಳ್ತಾರೆ. ನಾವೆಲ್ಲ ಮಾನಸಿಕ ದುರ್ಬಲತೆಯಿಂದ ಕೂಡಿಕೊಂಡಿದ್ದೇವೆ. ಏನಾರೇ ಮಾಡಿದ್ರಿ ಅಂದರೆ ಯಾಕೆ ಮಾಡಿ ಮನಸ್ಸಿಗೆ ಬಂತು ಮಾಡ್ತೀನಿ ಅಂತ ಅವನ ಉತ್ತರ ಇದೆ. ಅಲ್ಲೋ ತಮ್ಮ ಹಿಂಗ್ಯಾಕೆ ಮಾಡಿ ಮಾಡಂಗಾಯ್ತು ರೀ, ಹಿಂಗ್ಯಾಕೆ ಅಂದು ಅನ್ನಂಗಾಯ್ತು ರೀ, ಅದ್ಯಾಕೆ ತಿಂದು ತಿನ್ನಂಗಾಯ್ತು ರೀ. ಅರ್ಥ ಏನಿದು? ಮನಸ್ಸು ಹೇಳ್ದಂಗೆ ಕೇಳ್ಬೇಕು, ಏನು ನೀ ಹೇಳ್ದಂಗೆ ಮನಸ್ಸು ಕೇಳ್ಬೇಕು. ನಾ ಹೇಳ್ದಾಗ ನನ್ನ ಮನಸ್ಸು ಕೇಳ್ಬೇಕು. ನಾವು ಬಾಯಿಲೆ ಅಂತೇಳಿ ನನ್ನ ಮನಸ್ಸು ಅಂದ್ರೆ ಏನು? ನಂದಂದ್ರೆ ನಾ ಹೇಳ್ದಂಗೆ ಕೇಳ್ಬೇಕು. ನಂದಂದ್ರೆ ನನ್ನ ಹೆಂಡತಿ ನಾ ಹೇಳ್ದಂಗೆ ಕೇಳ್ತಾಳೆ, ನನ್ನ ಗಂಡ ನಾ ಹೇಳ್ದಂಗೆ ಕೇಳ್ತಾಳೆ, ನನ್ನ ಮಗ ನಾ ಹೇಳ್ದಂಗೆ ಕೇಳ್ತಾಳೆ. ಅದ್ರ ಮಗ ಅಂತಾರೆ, ಅವರು ಹೆಂಡತಿ ಅಂತಾರೆ, ಗಂಡ ಅಂತಾರೆ. ನನ್ನ ಮಾತು ಕೇಳಿಲ್ಲ ಅಂದ್ರೆ ಅದು ನಂದಲ್ಲದು. ಮನುಷ್ಯ ತಪ್ಪನ್ನು ಮಾಡ್ತಾನೆ. ಯಾಕೆ ಮಾಡಿದಿ, ಯಾಕಂದು, ಯಾಕೆ ಕುಡ್ದು, ಯಾಕೆ ತಿಂದ, ನನ್ನ ಮನಸ್ಸಿಗೆ ಬಂದ. ಹುಚ್ಚು ಮನುಷ್ಯ. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಶಾಸ್ತ್ರ ಹೇಳ್ತದ ಮನಸ್ಸಿಗೆ ಬಂದಂಗೆ ನಡಿಬಾರ್ದು. ಮನಸ್ಸಿಗೆ ಬಂದಂಗೆ ನಡೀತಾವ ಮಂಗ್ಯ ಕೇಳಿ ಯಾಕೆ ಹಾರ್ತಿ, ಹಾರ್ತದ. ಮನಸ್ಸಿಗೆ ಬಂತು ಹಾರ್ತ. ಯಾಕೆ ಕಡಿತಿ, ಮನಸ್ಸಿಗೆ ಬಂತು ಕಡಿತದೆ. ನೀನು ಮಂಗ್ಯ ಇದ್ದಿ, ಮನುಷ್ಯ ಇದ್ದಿ. ಅದಕ್ಕೆ ಮನಸ್ಸಿಗೆ ಬಂದಂಗೆ ಇಲ್ಲ. ಶ್ರುತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಃ, ಮತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರ. ನರನಿಗೂ ವಾನರಕ್ಕೂ ಏನು ಅಂತರ ಅಂದರೆ, ಮನಸ್ಸು ಹೇಳ್ದಂಗೆ ಮಾಡೋರು ಮಂಗ್ಯ, ಶಾಸ್ತ್ರ ಗುರುಗಳು ಹೇಳ್ದಂಗೆ ಮಾಡೋರು ಮನುಷ್ಯ. ಅವ್ರಿಗೆ ಅಂತರ ಏನದ? ಮನುಷ್ಯ ಅಂತ ಅದು ಹೇಳ್ದಂಗೆ ಅದು. ಶಾಸ್ತ್ರ, ಧರ್ಮ, ನೀತಿ ಹೆಂಗೆ ಹೇಳ್ತಾರೆ ಹಿರಿಯರು, ಹಂಗೆ ಮಾಡೋರು ಮನುಷ್ಯ. ಮನಸ್ಸಿಗೆ ಬಂದಂಗೆ ಮಾಡೋರು ಮಂಗ್ಯ. ನೀ ಮನುಷ್ಯ ಆಗಿ ಮಂಗ್ಯ ಆಗಬೇಡ, ಮನುಷ್ಯನಾಗಿ ದೇವರ. ಮನುಷ್ಯ ಆಗಿ ಎಲ್ಲ ಮಾಡಿ ಬಂದಿದ್ದೀವಿ, ಮಂಗ್ಯಪ್ಪಿಗೆ ಎಲ್ಲ ಹಾಗೆ ಬಂದೇವಿ. ಪುನಃ ಮತ್ತು ಹಳ್ಳಿ ಮಂಗ್ಯ ಹೋಗಬೇಡ. ಈಗ ನರ ನಾರಾಯಣ ಭವ. ನೀನು ನರ ನಾರಾಯಣ ಆಗು, ಮನುಷ್ಯ ಮಹಾದೇವ್ ಆಗು. ನೀನು ಅದಕ್ಕೆ ಪ್ರಯತ್ನ ಮಾಡಬೇಕು ವಿನಃ ಪುನಶ್ಚ ವಾಪಸ್ ಹೋಗ್ತಕ್ಕಂಥ ಕೆಲಸ ಮಾಡಬಾರ್ದು. ಅವೆಲ್ಲ ಯಾಕೆ ಆಗ್ತಾವೆ ಮನುಷ್ಯನಿಗೆ? ಯಾಕೆ ಹಿಂಗೆ ಮಾಡ್ತಾನೆ? ತಪ್ಪ ತಿಳಿದು ತಪ್ಪು ಮಾಡ್ತಾನೆ ಅಲ್ಲ, ಯಾಕೆ? ಪ್ರಶ್ನೆ ಗೊತ್ತಿಲ್ಲ ಅಂತಲ್ಲ ಯಾರಿಗೆ, ಎಲ್ಲರಿಗೂ ಗೊತ್ತದ. ಗೊತ್ತಿದ್ರೂ ತಪ್ಪು ಮಾಡ್ತಾನೆ ಮನುಷ್ಯ. ಯಾಕೆ? ಅದಕ್ಕೊಂದು ಏನೋ ಕಾರಣ ಅದ. ಅದು ಮನುಷ್ಯನಿಗೆ ತಪ್ಪ ಮಾಡಲಿಕ್ಕೆ ಹಚ್ಚುತ್ತಾನೆ. ತಪ್ಪ ಮಾಡ್ತಾನೆ, ತಿಳಿದು ತಪ್ಪು ಮಾಡ್ತಾನೆ. ಯಾಕೆ? ಅದೊಂದು ಕಾರಣಕ್ಕಾಗಿ. ಏನದು? ಮನುಷ್ಯನಲ್ಲಿ ಆಸೆ. ಡಿಸೈರ್ಸ್ ಆರ್ ದ ಪರ್ಚೇಸ್ ಆಫ್ ಸೋಲ್. ಮನುಷ್ಯನಿಗೆ ಏನಪ್ಪಾ ಅಂದ್ರೆ ಅವನ ಆಸೆಗಳು ನಿನ್ನ ನರ ನಿಮಿಡಿಗಳು ಇದ್ದಂಗೆ. ನೋಡ್ತಾರೆ ಡಾಕ್ಟರ್, ನೋಡಿರಲಿ
ವಾತ ಪಿತ್ತ ಕಫ ಈ ನಾಡಿ ಮೇಲೆ ನಿನ್ನ ಜಡ್ಡು ಕಂಡು ಹಿಡಿತಾರೆ ಡಾಕ್ಟರ್. ವಾತ ಆಗ್ಯದೋ, ಕಫ ಆಗ್ಯದೋ, ಪಿತ್ತ ಆಗ್ಯದೋ ನೋಡಿ ಔಷಧ ಕೊಡ್ತಾರೆ. ನಿನ್ನ ಪ್ರಕೃತಿ ನಾಡಿ ಮೇಲೆ ಹೆಂಗೆ ಗೊತ್ತಾಕದ ಹಂಗೆ ನೀ ಹೆಂಗಿದ್ದೀಯ ಅಂತ ನಿನ್ನ ಮನಸ್ಸಿನ ಮೇಲೆ ಗೊತ್ತಾಕ. ಮನಸ್ಸೇ ನಾಡಿ. ನೀ ಮನಸ್ಸ ನಿನ್ನ ಹೇಳಿ ನೀ ಹೆಂಗಿದ್ದಿ, ಕ್ರೂರನೋ ಶೂರನೋ ಪುಣ್ಯಾತ್ಮನೋ ಪಾಪಾತ್ಮನೋ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಾಕದೆ ಅವನ ಬಯಕೆಯಿಂದ, ಅವನ ಆಶೆಯಿಂದ, ಅವನ ಇಚ್ಛೆಯಿಂದ. ಅದಕ್ಕೆ ನೇಮ ಹೇಳ್ತಾರೆ ಮನುಷ್ಯರು, ಸುಖಿ ಯಾವ ಇರ್ತಾನೆ, ಯಾರ ಆಶೆ ಎಲ್ಲಕ್ಕಿಂತ ಬಹಳ ಕಡಿಮೆ ಅದ ನಾವು ಭಾಳ ಸುಖಿ ಇರ್ತಾನೆ. ದೊರೆಯಲಿ ಅದರೊಳಗೆ ಪರಿಣತಿ ದಳೆಯುವುದೇ ಚಂದಮಾಮ. ಪ್ರಯತ್ನ ಪ್ರಾರಬ್ಧ. ಪ್ರಯತ್ನ ಮಾಡಿದ್ರೆ ಎಲ್ಲ ಸಿಗ್ತಂತಲ್ಲ, ಹಣೆ ಬರೋದು ಬರೀ ಹಣೆ ಬರೆದು ಸಿಗ್ತಂತಲ್ಲ, ಪ್ರಯತ್ನ ಅನ್ನಬೇಕು. ನಿನ್ನ ಪ್ರಯತ್ನ ನಿನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಏನು ನಿನಗೆ ದೊರೀತದ ಅದರಲ್ಲಿ ಪರಿಣತಿ ದಳೆಯುವುದೇ ಚಂದಮ. ಅದರೊಳಗೆ ಸಂತೋಷ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವನಂತ ಸುಖಿ ಜಗತ್ತಿನೊಳಗೆ ಮತ್ತೊಬ್ಬರಿಲ್ಲ. ಮನುಷ್ಯನಿಗೆ ಮಾಡುವುದೆಲ್ಲ ಆಶೆನೇ. ಆ ಆಶೆ ಸಲುವಾಗಿ ಚಿಂತೆ ಮಾಡ್ತಾನೆ. ಚಿಂತೆ ಮಾಡಿ ಸ್ವರ್ಗ್ತಾನೆ. ಚಲೋ ಮನುಷ್ಯ ಚಿಂತೆ ಮುಪ್ಪು ಸಂತೋಷವೇ ಯೌವನ ಅಂತ ಹೇಳಿದರು ನೀತಿಕಾರರು. ನಾವು ನಮ್ಮ ಶರೀರವನ್ನು ಚಿಂತಾಗ್ನಿ, ಚಿಂತ ಅನ್ನೋದು ಬೆಂಕಿ ಅದಿದೆ. ಬೆಂಕಿ ಅದು. ಬೆಂಕಿ ಸತ್ತವರಿಗೆ ಸುಡ್ತದೆ, ಚಿಂತೆ ಇದ್ದವರಿಗೆ ಸುಡ್ತದೆ. ಜೀವ ಹೋದವರಿಗೆ ಬೆಂಕಿ ಸುಡ್ತದೆ, ಒಳಗೆ ಹಾಕಿ ಸುಡ್ತೇವೆ ನಾವು. ಪರಂತು ಈ ಚಿಂತೆ ಜೀವಂತ ಮನುಷ್ಯನಿಗೆ ಸುಡ್ತದೆ, ಗೊತ್ತಾಗೋದಿಲ್ಲ ಸುಡುದು. ಅದರಂತೆ ಇದು ಚಿಂತ, ಇದೊಂದು ಜ್ವರ ಅದ. ಇದು ಇರಬೇಕು. ಜ್ವರ ತಲೆಗೆ ಇರಬಾರ್ದು. ತಲೆಗೆ ಜ್ವರ ಏರ್ತು ಅಂದ್ರೆ ಸಾಯ್ತಾನೆ ಮನುಷ್ಯ. ವಿಷಮ ಜ್ವರ ಅಂತಾರೆ. ಜ್ವರ ತಲೆಗೆ ಏರ್ತು ಅಂದ್ರೆ ಮನುಷ್ಯ ಭ್ರಮಿಷ್ಠ ಆಗ್ತಾನೆ, ಬುದ್ಧಿ ಹೋಗ್ತದೆ, ಸಾಯ್ತಾನೆ. ಹಾಗೆ ಮನುಷ್ಯನಿಗೆ ಚಿಂತೆ, ಇದು ಆಶೆ, ಅದಕ್ಕೆ ಸೀಮಾ ಇರಬೇಕು. ಆಯ್ತು ಅಷ್ಟೇ 90-94 ಬೇಕೇ. ಅದೇ 90 ಇದ್ದವ್ರು ಯಾರು ಇರ್ತಾರೆ? ಎಲ್ಲರಿಗೂ ಜ್ವರ ಅದಾವ. ಕೈ ಹಿಡಿದ್ರೆ 80, 5, 100 ಅಷ್ಟು ಬೇಕೇ. ಆಶಾ ಮನುಷ್ಯನಿಗೆ ಎಲ್ಲರಿಗೂ ಬೇಕೇ. ಅದು ಹೆಂಗೆ? ಆಶಾ ಇಲ್ಲದೆ ಬದುಕಕ್ಕೆ ಬರಂಗಿಲ್ಲ. ಆಶಾ ಜ್ವರ ಇಲ್ಲದೆ ಮನುಷ್ಯ ಜೀವಂತ ಇರಂಗಿಲ್ಲ. ಪೂರ ಬೆಚ್ಚ ಕಮ್ಮಾಯಿತು ಅಂದ್ರೆ ಅದಕ್ಕೆ ಹೋದಲ್ಲಿ ಗಿದಲ್ಲಿ ಬಂದು ಕಾಲು ಹಿಡಿದು ನೋಡ್ತಾರೆ, ಬೆಚ್ಚಗದೂ ಜೀವ ಹೋಗಿಲ್ಲ ಅಂತ. ಬೆಚ್ಚಗಿತ್ತ ಜೀವ ಹೋಗಿಲ್ಲ. ಬಂದು ಕೈಯ ಕಾಲ ಮುಟ್ಟಿ ಹಾಕಿ ನೋಡ್ತಾರೆ, ತಣ್ಣಗಿತ್ತು ಅಂದ್ರೆ ಹೋಗ್ಯದಂತ ಜೀವ, ಬೆಚ್ಚಗಿತ್ತು ಅಂದ್ರೆ ಜೀವ ಅದ ಅಂತ. ಜ್ವರ ಇರ್ತವೆ, ಜ್ವರ ಅದಾವಂತೆ ಜೀವಂತ ಇರ್ತಾನೆ ಮನುಷ್ಯ. ಪೂರಾ ಜ್ವರ ಅದು ಉಷ್ಣತೆ ಹೋಯ್ತು ಅಂದ್ರೆ, ಪೂರಾ ಒಳಗಿಂದೆಲ್ಲ ಬೆಂಕಿ ಖಾಲಿ ಹೋಯ್ತು ಅಂದ್ರೆ ಹೊರಗೆ ಎಲ್ಲರೂ ಬೆಂಕಿ ಹಚ್ತಾರೆ, ಅವನಿಗೆ ಇಡಂಗಿಲ್ಲ. ಅದಕ್ಕೆ ಜ್ವರ ಇದ್ರೇ ಮನುಷ್ಯ ಬದುಕ್ತಾನೆ. ಅದಕ್ಕೆ ಲಿಮಿಟ್ ಇರಬೇಕು. 90-95 ಇರಬೇಕು. ಅದು 100 ಮೇಲೆ ಹೋಯ್ತು ಅಂದರೆ ನಿನಗೆ ಗುಳಿಗೆ, ಔಷಧ, ಆಪರೇಷನ್ ಇವೆಲ್ಲ ಜರುರತಿ ಬೀಳ್ತಾವೆ. ಹಾಗೆ ಮನುಷ್ಯನ ಕೂಡ ಇಚ್ಛೆ, ಆಶೆ ಇದು ಬೇಕೇ. ಇಲ್ಲಿದ್ರೆ ಇಲ್ಲ. ಆ ಇಚ್ಛೆ, ಆಶೆ ಅದು ಸದಾಶೆ ಆಗಿರಬೇಕು, ದುರಾಶೆ ಆಗಿರಬೇಕು. ಇವೇ ಲೆಕ್ಕ ಇರಬೇಕು. ಸದಾಶೆ ನಾವೆಲ್ಲ ಪರೋಜಿ ಕೇಳಬೇಕು, ಪೂಜೆ ಮಾಡಬೇಕು, ಆಶೆನೇ ಅದು. ಇದು ಆಶೆನೇ ಅದು. ಇದಕ್ಕೆ ಆಶೆನೇ ಅಂತಾರೆ, ಇದು ಇಚ್ಛಾ ಅಂತಾರೆ. ಒಂದು ಅದೇ ಮನುಷ್ಯನ ಇನ್ನೊಬ್ರ ತಲೆಗೆ ಟೆಪಿಗೆ ಹಾಕಬೇಕು, ಇನ್ನೊಬ್ರು ಹಿಂಸೆ ಮಾಡಬೇಕು, ಕಳ್ತನ ಮಾಡಬೇಕು. ಇದೇ ಮನುಷ್ಯನಿಗೆ ಪಾಪ ಕೊಡ್ತದೆ, ದುಃಖ ಕೊಡ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಅತಿ ಆಸೆ ಗತಿಗೆಡಿಸಿತು. ಆಸೆ ಅತಿ ಇರಬಾರ್ದು, ಜ್ವರ ಅತಿ ಆಗಬಾರ್ದು, ಬೆಂಕಿ ಭಾಳ ಇರಬಾರ್ದು. ಎಷ್ಟು ನಮಗೆ ಡೈಜೆಸ್ಟ್ ಆಗ್ತದ ಅಷ್ಟು ಇರಬೇಕು. ಹೊಟ್ಟೆ ಬೆಂಕಿ ಅದಕ್ಕಿಂತ ಹೆಚ್ಚಿಗೆ ಆಯಿತು ಅಂದರೆ ಅದು ನಿನಗೂ ಸುಡ್ತದೆ, ಹೊರಗೂ ಸುಡ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಏನು ಮಾಡಿದ್ರೆ ಇದು ಆಶೆ ಬಿಡೋದು.
ಆಶಾ ಸ್ವಲ್ಪ ಅದಕ್ಕೆ ವ್ಯವಸ್ಥೆ ಮಾಡಿದ್ರಿ ಅಂದ್ರೆ ಅದಕ್ಕೆ ಬೆನ್ನು ಹತ್ತದ್ರಿ ಅಂದ್ರೆ ಅದರ ಅನಂತ ರೂಪಗಳದಾವ ಆಶಾದ. ಆಶಾ ಏನಾಗ್ತದ, ಸ್ವಲ್ಪ ಹೆಚ್ಚಾಯ್ತು ಅಂದ್ರೆ ಹೆಂಗ ಜ್ವರ ಆಗಿಂದ ಗುಳಿಗೆ ತಗೊಂಡ್ರಿ ಸರಿ, ಅದು ಸ್ವಲ್ಪ ಅದನ್ನ ಬಿಟ್ರಿ ಪಥ್ಯ ಬಿಟ್ರಿ ಅಂತ ಕೇಳಿದ್ರೆ ಅದು ಜ್ವರ ತೆಲಿಗೇರುದು ಅಂದ್ರೆ, ವಿಷಮ ಜ್ವರ ಆಯ್ತು ಅಂದ್ರೆ ಅದನ್ನ ಮನುಷ್ಯನಿಗೆ ಒಮ್ಮೊಮ್ಮೆ ಪ್ರಾಣನೂ ತಗೋತದೆ. ಯಾವುದು ಬಹಳ ಸುಲಭ ಇತ್ತು, ಒಂದು ಗುಳಿಗೆ ಕಮ್ಮಾಕಿತ್ತು, ಒಪ್ಪತ್ತು ಊಟ ಬಿಟ್ಟರೆ ಕಮ್ಮಾಕಿತ್ತು, ಅದನ್ನು ನಿನ್ನ ಅಪಥ್ಯ ಮೂಲಕವಾಗಿ ನಿನ್ನ ವ್ಯವಹಾರ ಮೂಲಕವಾಗಿ ಆ ಜ್ವರ ವಿಷಮ ಜ್ವರ ಆಯಿತು ಅಂತ ಕೇಳಿದರೆ, ಜ್ವರ ತೆಲಿಗೇರ್ತು ಅಂತಂದ್ರೆ ಬುದ್ಧಿ ಭ್ರಮಿಷ್ಠ ಅಕ್ಕನ, ಪ್ರಾಣನೂ ಕೂಡ ಹೋಗ್ತದೆ, ಔಷಧೋಪಚಾರ ಅವನ ಮೇಲೆ ಏನೂ ನಡೆಯಂಗಿಲ್ಲ. ಹಂಗ ಇದು ಚಿಂತೆ ಆಶೆ, ಇದು ಜ್ವರ ಅದ ಮನುಷ್ಯನಿಗೆ. ಅದು ಇಲ್ಲೇ ಇರಕ್ಕೆ ಬರಂಗನೇ ಇಲ್ಲ, ಉಷ್ಣತೆ ಇಲ್ಲೇ ಇರಕ್ಕೆ ಬರಂಗಿಲ್ಲ. 90 ಅದನ್ನೇ 90 ಇರ್ತದೆ, ಅದಿಂದ ಇರಕ್ಕೆ ಬರಂಗಿಲ್ಲ. ಅದು ಹೆಚ್ಚಾದ್ರೂ ಇರಕ್ಕೆ ಬರಂಗಿಲ್ಲ. ಇದೇ ಶಾಣೆತನದ. ಪ್ರಪಂಚದಾಗ ಹೆಂಗೆ ಬದುಕಬೇಕು ಅಂದ್ರೆ ಆಶಾನೂ ಬಿಡಬಾರ್ದು, ನಿರಾಶಾನೂ ಆಗಬಾರ್ದು. ಹಂಗಲ್ಲ, ನಿರಾಶೆ ಆದರೆ ಏನು ಮಾಡಂಗಿಲ್ಲ. ಕಿಂಗ್ ಕರ್ತವ್ಯ ಮೂಡ ತೊಗೊಂಡ್ಕೊಡ್ತಾನೆ, ಹೆಣ ಕೂತಾನೆ, ಸತ್ತಿಲ್ಲ, ಜೀವಂತನೂ ಇಲ್ಲ. ಪೂರ ಆಶಾ ಬಿಟ್ಟಂದ್ರೆ ಸತ್ಯನೂ ಇಲ್ಲ, ಜೀವಂತನೂ ಇಲ್ಲ. ಹಂಗಿದ್ರೆ ಜಗತ್ತಿನೊಳಗೆ ಏನೂ ಕೆಲಸ ಆಗೋದಿಲ್ಲ. ಆಶಾ ಇರಬೇಕು, ನಿರಾಶಾ ಇರಬಾರ್ದು. ಆಶಾ ಇರಬೇಕಂದ್ರೆ ಸದಾಶಯ ಇರಬೇಕು. ಯಾವ ಆಶೆ ಅವನಿಗೂ ಕಲ್ಯಾಣ ಮಾಡ್ತದೆ, ಮಂದಿಗೂ ಕಲ್ಯಾಣ ಮಾಡ್ತದೆ, ಅಂತಹ ಆಶಾ ಇರಬೇಕೇ ವಿನಃ ಆಶಾ ಅದು ಸ್ವಲ್ಪ ತಪ್ಪು ದಾರಿ ಹಿಡಿತು ಅಂದ್ರೆ ಅದು ತೃಷ್ಣ ಆಗ್ತದೆ, ಅದು ಮೋಹ ಆಗ್ತದೆ, ಅದು ರಾಗ ಆಗ್ತದೆ. ಇಷ್ಟೆಲ್ಲ ಆಗಿ ವಿಷಮ ಜ್ವರ ಆದಂಗೆ ಆಗ್ತದೆ. ಅದಕ್ಕೆ ಮಹಾತ್ಮ ಹೇಳಿದ್ರು, ಆಶಾನ ಮನದಿ ಮನೋರಥ ಜಲ ತೃಷ್ಣಾ ತರಂಗಾಕುಲ. ನೋಡಿ ಎಷ್ಟದ ಆಶಾ, ಮನೋರಥ, ತೃಷ್ಣ, ರಾಗ, ಮೋಹ. ಇದು 5 ಥರ ಆಗ್ತದೆ ಆಶೆ. ನಮ್ಗೆ ಗೊತ್ತಿಲ್ಲ ನೋಡ್ರಿ. ಇದು ಮನುಷ್ಯನಿಗೆ ಅಭಿನಿವೇಶಕ್ಕೆ ಹೋಯ್ತು ಅಂದ್ರೆ ಏನಾಗ್ತದ, ಪ್ರಾಣ ಹೋಗ್ತದ, ಧನನೂ ಹೋಗ್ತದ, ಮಾನನೂ ಹೋಗ್ತದ, ಸಮ್ಮಾನನೂ ಹೋಗ್ತದೆ. ಅದು ಲಿಮಿಟ್ ಆಗಿರ್ಬೇಕದು. ಆಶಾ ನಾಮ ನದಿ, ಎಲ್ಲರ ನದಿ ಅಂತ ಅದಕ್ಕಂತಾರೆ, ಸದಾ ಹರಿಯೋದಕ್ಕೆ ನದಿ ಅಂತ, ಸದಾ ಹರಿದ ನದಿ. ಹಂಗೆ ಆಶಾ ಸದಾ ಇರ್ತದೆ, ಎಲ್ಲರಲ್ಲಿ ಇರ್ತದೆ. ಮಹಾತ್ಮರಲ್ಲಿ ಅದ, ನಿಮ್ಮಲ್ಲಿನೂ ಅದ, ಹೆಣ್ಣಿನಲ್ಲಿ ಅದ, ಗಂಡಿನಲ್ಲಿ ಅದ, ಪ್ರಾಣಿಯಲ್ಲಿ ಅದ, ಪಶುವಿನ, ಎಲ್ಲರ ಆಶಾ ಅದ ತಿಳ್ಕೊಂಡೇ ಬದುಕಿದ್ದೀವಿ. ಎಲ್ಲ ಆಶೆ ಎಂದು ಹೋಯ್ತು, ಪ್ರಾಣ ಹೋಗ್ಬಿಡ್ತದೆ. ಇದು ಲಕ್ಷಣ. ರಾಮಕೃಷ್ಣ ಪರಮಹಂಸರು ಪರಮ ಜ್ಞಾನಿಗಳು, ಪರಮಜ್ಞಾನಿ. ಒಬ್ಬೊಬ್ಬರಿಗೆ ಒಂದೊಂದು ಇರ್ತಾವ. ಅದು ಹುಟ್ಟದ ಗುಣ ಒಂದಿಲ್ಲಂತ ಇರ್ತದೆ. ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಇರ್ತಾವ. ಮಹಾತ್ಮರಲ್ಲಿ ಏನೇ ಇಲ್ಲ. ಶಾರದಾ ಮಾತೆ ಬಹಳ ಕಾಳಜಿ ಅವ್ರ ಮೇಲೆ, ಪ್ರತಿಭಕ್ತಿ. ಎಷ್ಟು ಪರಮಾತ್ಮ ಮೇಲೆ ಭಕ್ತಿ ಇಷ್ಟೋ ಅಷ್ಟು ರಾಮಕೃಷ್ಣನ ಮೇಲೆ ಭಕ್ತಿ. ಸದಾ ಎಚ್ಚರಾಗಿರ್ತಿದ್ರು. ರಾಮಕೃಷ್ಣರು ಭಗವಂತನ, ಭಗವತಿಯ ಕೃಪಾ ಪೋಷಿತರು. ಭಗವತಿ ಅವರ ಮಾತು ಕೇಳ್ತಾ ಇದ್ರು. ದಿನಂಪ್ರತಿ ದರ್ಶನ ಮಾಡ್ತಾ ಇದ್ರು. ಭಗವತಿಯ ಮೂರ್ತಿಯೊಳಗೆ ದೇವಿ ಪ್ರತ್ಯಕ್ಷ ಕಾಣ್ತಿದ್ರು ಅವರಿಗೆ. ಅಂತಹ ಪರಮಹಂಸರು ಜನ ಸದಾ ಅವರು ಸುತ್ತ ಬರೋರು. ರಾಜರು, ಶ್ರೀಮಂತರು, ಅಧಿಕಾರಿಗಳು, ಬಡವರು ಎಲ್ಲರೂ ಬರ್ತಿದ್ರು. ದಿನ ಗರ್ದಿ ರಶ್. ಪರಂತು ರಾಮಕೃಷ್ಣನೊಂದು ಸ್ವಭಾವ, ಅರ್ಧ ಗಂಟೆ ಆಯ್ತು ಪಟಕನೆ ಎದ್ದು ಒಳಗೆ ಹೋಗೋದು. ಶಾರದಾ ಮಾತೆ ಕೇಳೋದು ಊಟಕ್ಕೆ. ಮತ್ತು ಮಂದಿ ಕುಂತಿರ್ತಿತ್ತು, ಎದ್ದು ಹೋಗೋರು, ಊಟ ಮಾಡಿ ಬರೋರು. ದಿನ ಹಿಂಗೆ ಮಾಡೋದು ನೋಡಿ. ಒಂದು ದಿವಸ
ಶಾರದಾ ಮಾತೆ ಅಂದ್ರು, ಏನ್ರಿ ಸಣ್ಣ ಹುಡುಗರ ಹಿಂಗೆ ಮಾಡ್ತೀರಿ, ಒಮ್ಮೆ ಹೊಟ್ಟೆ ತುಂಬಿಕೊಂಡು ಹೋಗಿ ಬರಂಗಿಲ್ಲ. ನಿಮ್ಮ ಹುಡುಗರು ಒಣಗತ್ತಲ್ಲ ಅಂತೀರಲ್ಲ, ಹೊಟ್ಟೆಗೆ ನೀವು ಹೆಗ್ಗಿ ಹೊಟ್ಟವ ಒಮ್ಮೆ ತಿನ್ನಬಾರ್ದ, ಹೊಳಿ ಬರ್ತೀಯ ಅಂತ ನೀವೇ ಬೈತೀರಿ ನಿಮ್ಮ ಮಕ್ಕಳಿಗೆ. ರಾಮಕೃಷ್ಣರಿಗೆ ಶಾರದಾ ಅಂತಾಳ, ಏನ್ರಿ ನಿಮ್ಮ ಮುಂದೆ ರಾಜರು ಕುಂತಾರೆ, ಅನಂತ ಜನ ಕುಂತದ, ನಿಮ್ಮನ್ನು ಪರಮಾತ್ಮ ಅಂತ ತಿಳ್ಕೋತಾರೆ, ನೀವು ಮಡ ಮಡ ಅರ್ಧ ಗಂಟೆಗೆ ಬರ್ತಿರಲ್ಲ ಏನ್ರಿ ಕೂಡ. ರಾಮಕೃಷ್ಣ ಪರಮಹಂಸರು ನಕ್ಕು, ಶಾರದಾ ನಂದೆಲ್ಲ ಕೆಲಸ ಮುಂದೆ, ನಂದು ಏನು ಕೆಲಸ ಇಲ್ಲ, ಬಸ್ ಇದಷ್ಟೇ ಕೆಲಸ ನನಗೆ. ಇದು ಎಂದ ನನ್ನ ನಿಂತು ಅವತ್ತ ರಾಮಕೃಷ್ಣ ಹೋದ ತಿಳ್ಕೊನಿ ಅಂತ ಎಂದ ನಾವು ಊಟ ಕೊಡೋಂತ ಬರಂಗಿಲ್ಲಲ್ಲ ಅಂದ ರಾಮಕೃಷ್ಣ ಹೋದ ಅಂತ ತಿಳ್ಕೊ. ಆಯ್ತಾಯ್ತು ನಡ್ರಿ ಊಟ ಮಾಡಿ ನಡ್ರಿ ಮಂದಿ ಕುಂತಾರ. ಪರಮಹಂಸರು ಹೋದರು. ವರ್ಷ ಹೋಯ್ತು. ಶಾರದಾ ಮತ್ತೆ ಅಡಿಗೆ ಮಾಡ್ಕೊಂಡು ಕೂತಿದ್ದು, ಈಗ ಬರ್ತಾರೆ ಆಗ ಬರ್ತಾರೆ. ಒಂದು ದಿವಸ ಮುಂಜಾನೆ ಭಕ್ತರು ಬಂದರು, ದರ್ಶನ ಆಯಿತು, 10 ಆಯಿತು, 11 ಆಯಿತು, 12 ಆಯಿತು. ರಾಮಕೃಷ್ಣರು ಒಳಗೆ ಹೋಗಲಿಲ್ಲ. ಮಂದಿ ಹೋದ ಬಳಿಕ ತಾಟ ತಂದು ಮುಂದೆ ಇಟ್ಲು, ಮಳಿಲ್ಲ. ಆವಾಗ 4-6 ವರ್ಷದ ಹಿಂದಿನ ಮಾತ ನೆನಪಾಯಿತು ಶಾರದಾ ಮಾತೆಗೆ. ಅಳಕ್ಕೆ ಚಾಲು ಮಾಡಿ, ಶಾರದಾ ನಾ ಇಷ್ಟಕ್ಕೆ ಇಷ್ಟು ದಿನ ಉಳಿದೀನಿ, ಮುಗಿತೀವಂತ ಹೋಗ್ತೀನಿ ಅಂತ ಪ್ರಾಣ ಬಿಟ್ಟರು ರಾಮಕೃಷ್ಣ ಪರಮಹಂಸ. ಸಂಪೂರ್ಣ ಗಿಡ ಕೆಳಗೆ ಬೀಳಬೇಕು ಅಂದ್ರೆ ಎಲ್ಲರೇ ಒಂದು ಇರ್ತದೆ, ಒಂದು ಬೇರೆ ಹಿಡ್ಕೊಂಡಂತ ನಿಂತಿರ್ತದೆ. ಅದು ಬೇರೆ ಕಟ್ ಆಯಿತು ಅಂತ ಕೇಳಿದ್ರೆ ಗಿಡ ಹೆಂಗೆ ಕೆಳಗೆ ಬೀಳ್ತದೆ, ಆಗ ಜೀವನಕ್ಕೆ ಇದೊಂದು ಆಸೆ, ಒಂದು ಬೇರದ, ತಾಯಿ ಬೇರು, ತಂತಿ ಬೇರು, ಒಂದು ಬೇರದ. ನಮಗೆಲ್ಲ ಹೆಂಡ್ರ ಆಸೆ, ಮಕ್ಕಳ ಆಸೆ, ಬಡತನಕ್ಕೆ ಉಂಬೋ ಚಿಂತೆ, ಉಣಲಾದರೆ ಉಡೋ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಬಸವಣ್ಣವರು ಎಣಸಿ ಹೇಳಿದರು. ಇವೆಲ್ಲ ಆಸೆ ನಮ್ಮ ಬೇರ ಭಾಳ ಅದಾವ, ಇವು ಕಡಿಯೋದು ಭಾಳ ಕಠಿಣ. ಮಹಾತ್ಮರಿಗೆ ಏನು ಇರಂಗಿಲ್ಲ, ಒಂದೇ ಬೇರದ. ಯಾವಾಗ ಬೀಳ್ತಾ ಗೊತ್ತಿಲ್ಲ. ಏನು ಜಗತ್ತನ್ನು ಕಲ್ಯಾಣ ಮಾಡಬೇಕು, ಜಗತ್ತನ್ನು ಉದ್ಧಾರ ಮಾಡಬೇಕು, ಜಗತ್ತಿನ ದುಃಖ ಕಳಿಬೇಕು, ಅವರಿಗೆ ಶಾಂತಿ ಕೊಡಬೇಕು, ಒಂದೇ ಒಂದು ಇಚ್ಛೆ ಅವರಲ್ಲಿ ಇರ್ತದೆ. ಅದನ್ನು ಎಂದು ಮುಗೀತದೆ ಅವತ್ತು ಅವರು ಹೋಗ್ತಾರೆ. ಆಶಾ ಜೀವನದ ಇದು ಬೇರು. ಇವೆಲ್ಲ ಬೇರು ದೊಡ್ಡ ಆಗೋದು ಅಂತ ಕೇಳಿದ್ರೆ ಗಿಡ ಭಾಳ ಮಜಬೂತ್ ಆಗ್ತದೆ ರೀ, ಭಾಳ ಮಜಬೂತ್ ಆಗ್ತದೆ. ಇವೆಲ್ಲ ಅದಾವ, ಆಶಾ, ತೃಷ್ಣ, ರಾಗ, ಮೋಹ, ಇವೆಲ್ಲ ಬೇರೆ ಅದಾವ ಮನುಷ್ಯನಿಗೆ. ಇವು ಒಂದೊಂದು ಬೇರೆ ಕಡೆಕ್ಕೆ ಒಂದೊಂದು ಜನ್ಮ ಹೋಗ್ತವೆ. ಬುದ್ಧನ ಕಥೆ ಕೇಳಿದ್ರೆ ನಿಮಗೆ ಹೇಳ್ತಾರೆ, ಬುದ್ಧ ಬರೆದಾರ ತಮ್ಮ ಜೀವನ ಏನೇನು ಒಂದೊಂದು ಆಶಾ, ಮನೋರಥ, ತೃಷ್ಣ, ರಾಗ, ಮೋಹ, ಇದ್ರ ಎಷ್ಟು ವಿಶಾಲತೆ ಅದ. ಹೆಂಗೆ ಸಾವುಕಾರ ಹೆಂಗೆ ಒಂದಲ್ಲ 10 ಹೊರಗೆ ಅಂಗಡಿ ತೆಗಿತೀರಲ್ಲ, 10 ಜಗದ ಅಂಗಡಿ ತೆರಿತೀರಲ್ಲ, ಹಾಗೆ ಒಂದು ಆಶೆ ಅನಂತ ಅಂಗಡಿ ತೆಗಿತದದು. ಆಶಾ ಮನೋರಥ ಅದ. ಮನೋರಥದಿಂದೇನಪ್ಪ ತೃಷ್ಣ ಆಗ್ತದ, ತೃಷ್ಣದಿಂದ ರಾಗ ಆಗ್ತದ, ರಾಗದಿಂದ ಮೋಹ ಆಗ್ತದ. ಈ ಆಶೆ ಮೋಹದೊಳಗೆ ಪರಿವರ್ತನೆ ಆಯಿತು ಅಂದ್ರೆ ಮೋಹ ಏವ ಮಹಾಮೃತ್ಯು, ಅದು ಸತ್ತನಂತ ತಿಳ್ಕೋಬೇಕು.
ಅವ ಜೀವಿ ಇರಂಗಿಲ್ಲ ಅಲ್ಲಿ, ಇಲ್ಲ. ಧನ ಮೋಹದಿಂದ, ಹೆಣ್ಣಿನ ಮೋಹದಿಂದ, ಆಸ್ತಿ ಮೋಹದಿಂದ ಆ ಮನುಷ್ಯ ಜೀವಂತ ಇರಂಗಿಲ್ಲ, ಸತ್ತಿರ್ತಾನೆ. ಅವನಿಗೆ ಮಾನವತೆ ಅವನ ಹಂತಕ್ಕೆ ಇರುವುದನ್ನೇ ಇಲ್ಲ. ಮೋಹ ಬಂತು ಅಂದ್ರೆ ಮನುಷ್ಯ ಸತ್ತನ್ನು ತಿಳ್ಕೋಬೇಕು. ಯಾರೂ ನೋಡಂಗಿಲ್ಲ ಅವ. ತನುವಿನ ಮೋಹ ಯಾರು ನೋಡಂಗಿಲ್ಲ. ಅವ ತಾನೇ ತಿಂದು ಆರಾಮಿರ್ತಾನೆ, ಅವ್ರಿಗೆ ಸಾಯದಕ್ಕೆ ಇರಲ್ಲ. ಲಕ್ಷ್ಮೀ, ನಿಮ್ಮ ಆಶೆ ಮೋಹ ತನಕ ಹೋಯಿತು ಅಂದ್ರೆ ನೀವು ಇದ್ದು ಸತ್ತಂಗೆ. ನಿನಗೆ ಯಾರಿಲ್ಲ, ನಾನು ಎಡೆ, ಅದ್ರ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಅದಕ್ಕೆ ಲಕ್ಷ್ಮೀ, ಇದಕ್ಕೆ ಮೊದಲನೇ ಕಡೀರಿ, ಬಹಳ ಬೆಳೆಗುಡ್ಬೇಡಿ. ಈ ಆಶೆ ಎಂಬುದರೊಳಗೆ ಅನಂತ ಅದಾವಂತ ಹೇಳಿದ್ರು. ಆಶಾ ನಾಮ ನದಿ, ಇದು ನದಿ ಅದ. ನದಿ ಅಂತ ಹೇಳ್ಕಂತಾರೆ, ಹರಿತಾನೆ ಇರ್ತದ. ನಿಂತದಕ್ಕೆ ಕೆರೆ ಅಂತಾರೆ, ಹರಿದದಕ್ಕೆ ನದಿ ಅಂತ. ನಿಂತಂದ್ರೆ ಕೆರೆ ಅದು, ಹರಿತಂದ್ರೆ ನದಿ ಅದು. ಈ ಆಶಾ ಅನ್ನತಕ್ಕಂಥ ನದಿಯೊಳಗೆ ಏನಪ್ಪ ಅಂದ್ರೆ ನೀರಿರ್ಬೇಕಲ್ಲ, ನೀರಿಲ್ಲಿ ಹೆಂಗೆ ಮನೋರಥ ಜಲ. ಮನೋರಥ ಗೊತ್ತ ನಮ್ಮ ಶೇಖ್ ಚಿಲ್ಲಿ? ಬಹಳ ಮಂದಿ ಅವ ಅಲ್ಲ, ನಾವೆಲ್ಲರೂ ಶೇಖ್ ಚಿಲ್ಲಿನೇ ಇದ್ದೀವಿ. ಶೇಖ್ ಚಿಲ್ಲಿ ಏನೇನೋ ಆಶೆ ಅದಾವ. ಛೇ 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 ಎಷ್ಟು ಆಶೆ ಅದಾವ. ಒಂದು ಸಣ್ಣ ಮದುವೆ ಆಗತಕ್ಕ ಒಂದು ಆಸೆ ಬೇರೆ, ಕಲಿಬೇಕು, ಓದಬೇಕು, ದೊಡ್ಡ ಆಗಬೇಕು, ನೌಕರಿ ಸಿಗಬೇಕು, ಗಳಿಸಬೇಕು ಆಸೆ. ಆಯ್ತಂದ್ರೆ ಉಣಲಾದರೆ ಉಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ. ಎಷ್ಟು ಮಜಾ ಮಹಾತ್ಮರು ಹೇಳಿದ್ದಾರೆ. ಎಷ್ಟು ಹೇಳ್ಯಾರ? ಆಶಾ ಮನೋರಥ ಬಾಳಿ ಬೆಳಿತಾವ. ನದಿಯೊಳಗೆ ಜಲ ಬೇಕಲ್ಲ, ಜಲ ಇಲ್ಲೇ ನದಿ ಇಲ್ಲ. ಜಲ ಯಾವುದು? ಆಶೆ ಎಂಬ ಜಲಕ್ಕೆ ಮನೋರಥ, ಶೇಖ ಚಿಲ್ಲಿ. ಅದು ಮಾಡಬೇಕು, ಇದು ಮಾಡಬೇಕು, ಹಿಂಗೆ ಕಟ್ಟಬೇಕು, ಹಂಗೆ ಕಟ್ಟಬೇಕು, ಮನೆ ಕಟ್ಟಬೇಕು, ಹಿಂಗೆ ಮನೆ ಕಟ್ಟಬೇಕು, ಹಂಗೆ ಮನೆ ಕಟ್ಟಬೇಕು, ಮಾಡ್ಯಾ ಕಟ್ಟಬೇಕು, ಬೆಡ್ರೂಮ್ ಇರಬೇಕು, ಡ್ರಾಯಿಂಗ್ ರೂಮ್ ಇರಬೇಕು. ಮನೋರಥ ಹೆಂಗದ? ಮದುವೆ ಆಗಬೇಕು, ಮಕ್ಕಳು ಹಿಡಿಬೇಕು, ಅವ್ರ ಖಾಲಿ ಮನೋರಥ ಅದ ಮನುಷ್ಯ. ಇದು ಜಲ ಅದ. ಜಲ ನದಿಯಾಗ ನೀರು ಇರ್ತದಲ್ಲ, ಆ ಆಶಾ ಇದ್ದ ಮನುಷ್ಯನ ಹಂತ ಇಷ್ಟು ಮನೋರಥಗಳಿರ್ತಾವೆ. ಏನೇನೋ ವಿಚಾರ ಮಾಡ್ಯಾನು, ಏನು ಆಗ್ತದಿಲ್ಲೋ, ಸದಾ ಆ ನದಿ ಹೆಂಗೆ ಹರಿತದ ನೀರು, ಹಂಗೆ ಮನುಷ್ಯನ ಆಕಾಂಕ್ಷೆಗಳು ಹಂಗೆ ಹರಿತಾವ. ಏನಿತ್ತು ಅವನು ಶೇಖ್ ಚಿಲ್ಲಿ ಅಂತ? ಏನಿತ್ತು? ಒಂದು ಮುಟಿಗೆ ಹಿಟ್ಟ ಯಾರೋ ದಾನ ಮಾಡಿದ್ರು ಅವನಿಗೆ. ಒಂದು ಮುಟಿಗೆ ಹಿಟ್ಟ ತಗೊಂಡು ಬಂದು ಗಿಡದ ಕೆಳಗೆ ಕುಂತು ವಿಚಾರ ಮನೋರಥ ಮಾಡ್ತಾನೆ. ಹಿಟ್ಟ ನಾಚಿನಕ್ಕಿಂತಲೂ ಯಾರಿಗೇನೆ ಮಾರಿದೆ ಅಂದ್ರೆ 2 ದುಡ್ಡು ಬರ್ತವೆ. ಆ ದುಡ್ಡು ಬಂದ್ರೆ ಅವನು ಕುರಿ ತೋತೀನಿ, ಕುರಿ 10 ಆಕಳ, ಆಕಳು ತೋತೀನಿ, ಆಕಳ ಮತ್ತೆ ಈತದೆ, ಅದು ಮಾರ್ತೀನಿ, ಆಮೇಲೆ ಕುದುರೆ ತೋತೀನಿ. ಎಲ್ಲಿ? ಗಿಡದ ಕೆಳಗೆ ಒಂದು ಮುಟಿಗೆ ಹಿಟ್ಟು ಕೈಯಾಗಿ ಅಲ್ಲ. ಇದು ಮನೋರಥ. ದೊಡ್ಡ ಶ್ರೀಮಂತ ಆಗ್ತೀನಿ, ಬಹಳ ಮಂದಿ ನನಗೆ ಹೆಣ್ಣು ಕೊಡ್ತಾರ, ನಾ ಕೊಡ್ತೀನಿ, ನೀ ಕೊಡ್ತೀನಿ ಅಂತಾರೆ. ಮನ್ಯಾಗ ದೊಡ್ಡ ಅಂಗಡಿ ಇಡ್ತೀನಿ, ವ್ಯಾಪಾರ ನಡೀತದೆ, ಮುಂದೆ ಮಕ್ಕಳಾಗ್ತವೆ, ವ್ಯಾಪಾರ ಭರ್ಜರಿ ನಡೀತದೆ. ಮನೋರಥ. ಮನುಷ್ಯ ಹಿಂಗೆ ಮನೋರಥ. ಯಾವಾಗ ಯಾರೋ ಒಬ್ರು ಶಾಸ್ತ್ರ ಕೇಳಕ್ಕೆ ಬಂದಿರಂತ್ರಿ, ದೊಡ್ಡ ಮನುಷ್ಯ ಶಾಸ್ತ್ರ ಕೇಳಕ್ಕೆ ಬಂದಿರಂತ. ಎಂದೂ ಬರಲ್ಲ, ನಾವು ಕರ್ಕೊಂಡು ಬಂದಿರಿ. ಯಾರು ದೀಪಾವಳಿ ಹೊಸ ಅರ್ಬಿ ಎಲ್ಲ ಬಿಟ್ಕೊಂಡೆ ಬಂದಿದ್ದು ಮಂದಿ ಎಲ್ಲ. ಅವ ಬಂದ, ನಡಿಯೋ ಹಿಂಗೆ ಚಂತನ ಅಂಗಡಿ ಮಾಡ್ತೀವಿ. ಏನು ಅಂಗಡಿ ಮಾಡ್ತೀವಿ? ನಡಿ, ಒಂದು ದಿವ್ಸ ಪ್ರವಚನ ಕೇಳಾಕತ್ತಿ, ನಡಿ ಅಂತ ಕರ್ಕೊಂಬಂದರು. ಮತ್ತು ಬ್ಯಾಡ ಇಲ್ಲಿ ಬಂದವ ಮುಂದೆ ಕೊಂಡಿರ್ತಾನೆ, ನಾನು ಹಿಂದೆ ಕೊಂಡಿರ್ತಾನೆ, ಮುಂದೆ ಕೊಂಡಾಗಿಲ್ಲ. ಯಾಕೆ ನಿದ್ದೆ ಬರ್ತದೆ. ಅವೆಲ್ಲ ದೊಡ್ಡ ಮನುಷ್ಯ ಕುಂತಿದ್ದ, ಎಲ್ಲರೂ ಅವನ ಹಿಂದೆ ಕುಂತಂತ. ಅರ್ವಿ ವ್ಯಾಪಾರ ಮಾಡೋ ಮನುಷ್ಯ ಜಬರ್ದಸ್ತ್ ಕರ್ಕೊಂಡು ಹಿಂದೆ ಕುಂತ. ಕುಂತ ನಿದ್ದೆ ಚಾಲು ಆಯ್ತು ಅವನಿಗೆ. ನಿದ್ದೆ ಕನಸು ಬಿತ್ತು. ಕನಸಿನಾಗ ಅಂಗಡಿ ಹೋದ, ಕುಂತಾನ ಗುಡಿಯಾಗ ಹೋದ ಅಂಗಡಿಗೆ. ಗಿರಾಕಿ
ಗಿರೇಕಿ ಬಂತು, ಅಂಗಡಿಯಾಗ ಗಿರೇಕಿ ಬಂತು, ದೀಪಾವಳಿ ಗಿರೇಕಿ ಬಂತು. ಗಿರೇಕಿ ಅಂತ ನೋಡ್ರಿ ನಮ್ಗೆ ಅರ್ವಿ ಬೇಕಾಗ್ಯಾವ, ಏನು ಮದುವೆ ಮೆರವಣಿಗೆ ಇರ್ಬೇಕೇನು? ಅವ ಒಬ್ಬ ವ್ಯಾಪಾರಿ ಬಂದ, ಕುಂತಾನ ಪೂರ್ವಚಂದಾಗ, ಕನಸು ಬಿದ್ದವ, ಕನಸಿನಾಗ ಅಂಗಡಿಯಾಗದಾನ, ಅರ್ವಿ ಅಂಗಡಿಯಾಗ ವ್ಯಾಪಾರಿ. ಗಿರೇಕ್ ಬಂತು ಹಬ್ಬದ್ದು, ಯಾರೋ ಬಂದ್ರು ಅರ್ವಿ ಕೂಡ್ರಿ ಅಂತ ಕೇಳಿದ್ರು. ಎಷ್ಟು ತಗೋತಿ ಅಂದ್ರು. ತಗೋತೀನಿ. ಹೆಂಗರಿ ಅರ್ವಿ ಪಸಂದ್? ನೋಡಪ್ಪ 25 ರೂಪಾಯಿಗೆ 1 ಮೀಟರ್. ಏನು ಇಟ್ಟು ತುಟ್ಟಿ ಹಾಕದ? ನಾನು ನನಗೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಂಗೆಲ್ಲ 10-20 ಮೀಟ್ರ್ ತೊಗೊಂಡಿದ್ದೀನಿ, ಬರೋಬ್ಬರಿ ಹೇಳಿದೆ ಅಂದ. ಬರೋಬ್ಬರಿ ಹೇಳಂದ. ನೀ ಎಷ್ಟು ತಗೋತಿ? ನಾ 20 ಕಾಣ. ಏನಪ್ಪ 20 ಹೆಂಗೆ ಕೊಡ್ತಾರೆ? ನಂದು ಬೇಡ ನಿಂದು ಬೇಡ, ನಂದು 25 ಬೇಡ, ನಿಂದು 20 ಬೇಡ, ತಗೋ 23 ಕತ್ಕೊಟ್ಟಾರ ಹರಿದ್ರಿ. ಏನು ಮುಂದೆ ಕೂತ್ಕೊಂಡು ಧೋತ್ರ ಕನಸನಾಗ ಎಲ್ಕು ಇಲ್ಕು ಅವ್ನು ಧೋತ್ರ ಹರಿದ. ಅವ ಮುಂದೆ ಕುಂತ ನೋಡೋದು ಏನಂದವ, ತಗೋ ಅಂತ, ನೀವು 23ಕ್ಕೆ ತಗೋ ಅಂತ. ಅವ ಅಂದ ತಗೊಳ್ಳೋದಿಲ್ಲ, ನಡಿ ಅಂಗಡಿಗೆ ಧೋತ್ರ ಕೊಡು ಹೊಸದ ಅಂದ. ಅರೆ ಮನುಷ್ಯನಿಗೆ ಇರಂಗಿಲ್ಲ, ಎಲ್ಲಿ ಕುಂತಿರೋದು ಗೊತ್ತಿಲ್ಲ. ಕನಸು ಇದಕ್ಕೆ ಮನೋರಥ ಅಂತಾರೆ. ಮನೋರಥ ಮನುಷ್ಯನಿಗೆ ಆರಾಮ್ ಮಾಡಂಗಿಲ್ಲ, ದುಃಖ ಮಾಡ್ತಾವ, ನುಕ್ಸಾನ ಮಾಡ್ತಾವನಿಗೆ. ಅದಕ್ಕೆ ಹೇಳ್ತಾರೆ ಅವರು, ಯಾವಾಗ ನೀವು ಆಶೆಯನ್ನ ಎಷ್ಟು ಬೇಕು ಅಷ್ಟೇ, ಹಳ್ಳಿಗೆ ಹೇಳ್ತಲ್ಲ, ಕಡದಟ್ಟೆ ತೋರಿಸ್ಕೊಬೇಕಂತ. ಜಾಸ್ತಿ ತೋರಿಸ್ಕೊಂಡ್ರಿ ಅಂದ್ರೆ ಗಾದ್ರಿ ಹಾಕದ, ಹುಣ್ಣು ಹಾಕದ. ಮನುಷ್ಯನಿಗೆ ಏನಪ್ಪ ಅಂದ್ರೆ ಆಶೆ ಇರಬೇಕು. ಆಶೆ ಇದ್ದೇ ಮನುಷ್ಯ ಬದುಕಲಿಕ್ಕೆ ಬರಂಗಿಲ್ಲ. ಹ್ಯಾಂಗ ಉಸಲಿದ್ದೆ ಮನುಷ್ಯ ಜೀವಂತ ಇರಂಗಿಲ್ಲ, ಹಂಗೆ ಆಶಾ ಇದೆ ಪ್ರಪಂಚ ನಡೆಂಗನೇ ಇಲ್ಲ. ಆಶಾ ಇರಬೇಕೆ, ಮನೋರಥ ಇರಬಾರ್ದು, ಶೇಕ್ ಚೆಲ್ಲಬಾರ್ದು. ಅದು ಮಾಡ್ತೀನಿ, ಇದು ಮಾಡ್ತೀನಿ, ಮನೆ ಕಟ್ಟಿಸ್ತೀನಿ, ಮುಂದಾಕುವ, ಅದೇ ಮುಂದೆ ಹಿಂದೆ ಮಾಡಬೇಡ. ಏನು ಬಾರದು ಬಪ್ಪದು ತಪ್ಪದು, ಇನ್ನು ಕೆಲಸ ನೀ ಮಾಡ್ಕೋತ ಹೋಗು. ಈಗ ಮುಂದಿದ್ದು ಎಷ್ಟದ ಅಷ್ಟರ ಬಗ್ಗೆ ವಿಚಾರ ಮಾಡು, ಆಶೆ ಮಾಡು. ಆ ನೀರು ಆಯಿತು ಅಂದ್ರೆ ಮುಳುಗುತ್ತಿ, ಲಕ್ಷಡು ಈಸಾಕ ಬರಂಗಿಲ್ಲ ನಿನಗೆ. ಮಹಾತ್ಮರಿಗೆ ಆಶಾ ಮನೋರಥ ಅಂತಕ್ಕಂಥ ಜಲದೊಳಗೆ ಅವ್ರು ಈಸಾಕ ಬರ್ತಾರ, ಬದುಕ್ತಾರೆ. ಇಡೀ ಜಗತ್ತನ್ನು ಸುಧಾರಿಸುವ ಕಲ್ಯಾಣ ಮುಗಿದ ಆಶೆ ಅದ, ಪರಂತು ಅವ್ರು ಬದುಕ್ತಾರೆ. ನಿನಗೆ ಈಸಾಕ ಬರಂಗಿಲ್ಲ. ಆ ಮನೋರಥದೊಳಗೆ ನೀ ಹೆಂಗೆ ಬದುಕಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಅಂತಾರೆ ಅವರು, ಈ ಮನೋರಥವನ್ನು ಮಾಡ್ಲಿಕ್ಕೆ ಹೋಗಬೇಡ. ಭಾಳ ಮನುಷ್ಯ ಸಂಕಲ್ಪ ವಿಕಲ್ಪಗಳನ್ನು ಅದು ಇದು ಮಾಡ್ಕೋತ ಹೋಗುತ್ತಾನೆ, ಹಾಕೋತ ಹೋಗ. ಭಾಳ ಅಲ್ಲ. ವರ್ತಮಾನೇನ ವರ್ತಂತೆ ತೇನಮೇ ಪ್ರಿಯ. ಕೃಷ್ಣ ಕೇಳಿದ್ರು ಜನ, ಈ ಪಾಂಡವರ ಮೇಲೆ ಅಷ್ಟೇ ಜೀವ ಮಾಡ್ತೀರಿ ನೀವು, ಅಷ್ಟೇ ಕಾಳಜಿ ಮಾಡ್ತೀರಿ, ಏನು ಕೊಡ್ತಾರೆ ಅವ್ರಂತೆ? ಏನದ ಅಂತ ಅವ್ರಂತೆ ಕೇಳ. ಇರಾಕ ಮನಿ ಇಲ್ಲ, ಕುಡಾಕ ಅರಿವಿಲ್ಲ, ತಿನ್ನಾಕ ಅನ್ನಿಲ್ಲ, ಅವ್ರ ಮ್ಯಾಲ ಬೆನ್ನ ಹತ್ತಿ ತಿರುಗಾಡ್ತೀನಿ, ಯಾಕೆ ಜೀವ ಮಾಡ್ತಿ ಅಂತ ಕೇಳಿದ್ರೆ ಆ ಪರಮಾತ್ಮ ಒಂದು ಮಾತು ಹೇಳ್ತಾನೆ. ಬಹಳ ಸುಂದರ ಮಾತು. ಹಂಗಿದ್ರೆ ಪರಮಾತ್ಮ ನಮಗೂ ನಿಮಗೂ ಪ್ರೇ ಮಾಡ್ತಾನೆ, ಗುರುನಾಥ ಪ್ರೇ ಮಾಡ್ತಾನೆ. ಬಹಳ ಸುಂದರ. ಅವ್ರ ಮ್ಯಾಲೆ ಯಾಕೆ ನಾ ಜೀವ ಇದ್ದೀನಿ? ಭಿಕಾರಿ ಮೇಲೆ ಯಾಕೆ ಜೀವ ಇರಂಗಿಲ್ಲ? ನೀವು ಬೇಡ್ತಾವಂತೂ ಜೀವ ಇರಂಗಿಲ್ಲ. ನಡಿ ಕಡಿಮೆ ಅಂತ ನಡೆಯುತ್ತ. ಬೇಡವ್ರ ಮೇಲೆ ಜೀವ ಯಾರು ಇರಂಗಿಲ್ಲ. ಗತಾರ್ಥ ನಾಮ ಶೋಚಂತೆ ಪ್ರಾರ್ಥಯಂತೆ ಅನ್ಯ. ಏನು ಆಗ್ಯದ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ ಪಾಂಡವರು. ಯಾಕೆ ಜೀವ ಇದು ಗೊತ್ತಾ? ಏನು ಆಗ್ಯದ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ. ಮುಂದೆ ಏನಾಗಬೇಕು ಅಂತ ನನಗೆ ಇನ್ನೂ ತಕ್ಕ ಅವರು ಕೇಳಿಲ್ಲ. ಅದಕ್ಕೆ ಅವ್ರ ಮೇಲೆ ಜೀವ ಇದ್ದೀನಿ ಅಂತ. ನಿಮ್ಮ ಮೇಲೆ ದೇವ್ರು ಯಾಕೆ ಜೀವ ಇಲ್ಲ? ಬರೀ ಅಳ್ಕೋತೇ ಇರ್ತೀರಿ, ಅದು ಆಯಿತು ಇದಾಯಿತು. ಹಿಂದಿನ ನೆನಪು ತೆಗಿಬೇಡ್ರಿ, ಮುಂದೆ ಏನು ಬೇಡಕ್ಕೆ ಹೋಗ್ಬೇಡ್ರಿ. ಅವ್ರ ಮೇಲೆ ಎಲ್ಲರೂ ಜೀವ ಇರ್ತಾರೆ. ಬೇಡ್ಲಾರ್ದ ಮೇಲೆ ಎಲ್ಲರೂ ಜೀವ ಇರ್ತಾರೆ. ಬೇಡೋರ ಮೇಲೆ ಯಾರು ಜೀವ ಇರ್ತಾರೆ? ಕೊಡು 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 ಅಂದ್ರೆ ಬೈತಾರೆ. ನಾ ಪಾಂಡವರ ಮೇಲೆ ಯಾಕೆ ಜೀವ ಇದ್ದೀನಿ ಅಂದ್ರೆ ಇಷ್ಟು ಕಷ್ಟ ಆಯಿತು, ಅವರಿಗೆ ವನವಾಸ ಆಯಿತು, ದೇವ್ರ ನಂಗೆ ಆಗ್ಯದ ಅಂತ ಅವ್ರು ಕೇಳಿಲ್ಲ.
ನಾನೇ ಹೋಗಿನಿ, ಅವ್ರು ನನಗೆ ಕೇಳಿಲ್ಲ. ಗತಾರ್ಥ ನಾನು ಸೋಚಂತಿ, ಹಿಂದೆ ಅದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ ಪಾಂಡವರು. ಬಂದದ್ದೆಲ್ಲ ಬರಲಿ, ಗುರುವಿನ ದಯ ಇರಲಿ ಅಂತ ಏನು ಬಂದದ್ದನ್ನ ಅವ್ರು ಹಂಗೆ, ಬಡತನ ಬಂತು, ವನವಾಸ ಬಂತು, ಬೆಂಕಿಯಾಗಿ ಸುಡುದು ಬಂತು, ಅವರೆಂದೂ ವಿಚಾರ ಮಾಡಿಲ್ಲ. ಹಿಂಗಾಯ್ತಲ್ಲ, ಹಿಂಗಾಯ್ತಲ್ಲ, ಇದು ಹೋಯ್ತಲ್ಲ, ಅಡವಿಗೆ ಹೋದೇವೆ, ಹೋದೇವೆ ಮುಗಿದಾಯ್ತು, ಪಾನ್ ತಿರುಬೇಕು. ಗತಾರ್ಥ ನಾನು ಸೋಚಂತಿ, ಹಿಂದಿದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ. ಮುಂದೆ ನಂಗೆ ಇದು ಬೇಕಂತ ಎಂದೂ ಕೇಳಿಲ್ಲ, ಪಾಂಡವರು ಎಂದೂ ಕೇಳಿಲ್ಲ ನನಗೆ. ಅವ್ರ ಮೇಲೆ ಜೀವ ಎಲ್ಲರೂ ಇರ್ತಾರೆ. ಯಾರು ಗೋಳು ಹೊಡೆಯಂಗಿಲ್ಲ, ಯಾರು ಗೋಳು ಹೇಳಂಗಿಲ್ಲ, ಅವ್ರ ಮೇಲೆ ಎಲ್ಲರೂ ಜೀವ ಇರ್ತಾರೆ. ಗೋಳು ಹೇಳಕತ್ರ ನಡಿಯಪ್ಪ ಹೋಗೋಣಂತ. ಸದಾ ನಾವು ಪರಮಾತ್ಮ ಇದೇ ಗೋಳು ನಮ್ಮ ಮೇಲೆ ಪರಮಾತ್ಮ ಸದ್ಗುರು ಯಾಕೆ ಪ್ರೀತಿ ಮಾಡಿ ಸದಾ ನಿಮ್ಗೆ ಗೋಳೇ ಹೇಳ್ತೀರಿ. ಅದಕ್ಕೆ ಅವ್ರ ಮೇಲೆ ಪ್ರೇಮ ಇದ್ದೀನ. ಆದದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ, ಬೇಕಂತ ಆಶೆ ಮಾಡಂಗಿಲ್ಲ ಅವರು. ಅದಕ್ಕೆ ಅವ್ರ ಮೇಲೆ ನಾ ಜೀವ ಇದ್ದೀನಿ. ಪರಮಾತ್ಮ ನನ್ನ ಮೇಲೆ ಜೀವ ಆಯ್ತ. ಅವಾಗೆ ಏನಾಗ್ಯದ, ನನ್ನ ಹಣೆಬರ ಹಂಗ ಏನು ಇಲ್ಲ, ನಾನು ಹಣೆಬರದಿಂದ ಬರ್ತದನ್ರಿ. ಬಾರದು ಬಪ್ಪದು ಬಪ್ಪದು ತಪ್ಪದು. ಯಾಕೆ ಚಿಂತೆ ಮಾಡ್ತಿ? ನೀ ಚಿಂತೆ ಮಾಡಿದ್ರೆ ಆಗುದ ಅಂತ ಏನೇಮದ. ಶಾಸ್ತ್ರ ಬಹಳ ಚಂದ ಹೇಳಿದ್ರು. ಕಾಚಿಂತ ಮಮ ಜೀವನೆ ಯದಿ ಹರಿ ವಿಶ್ವಂಭರೋ ಗೀಯತೆ ನೋಚೇ ಅರ್ಭಕ ಜೀವನಾಯ ಜನನೆ ಸ್ತನ್ಯಂ ಕಥಂ ನಿಶ್ಚರೆ ಇತ್ಯಾಲೋಚ ಮುಹುರ್ಮುಹುರ್ ಯದುಪತೆ ಲಕ್ಷ್ಮೀಪತೆ ಕೇವಲಂ ತ್ವತ್ಪಾದಾಂಬುಜ ಸೇವನೇನ ಸತತಂ ಕಾಲೋ ಮಯಾನೀಯತೆ. ಒಬ್ಬರು ಕೂತಿದ್ರೆ ಹೀಗೆ, ನಿಮಗೇನೋ ಚಿಂತೆ ಇಲ್ಲ ಅಂದ್ರೆ, ಉಣುವುದು ತಿನ್ನುವುದು ಏನು ಚಿಂತೆ ನಿಮಗಿಲ್ಲ. ಮೇರ ಚಿಂತ ಕ್ಯಾ ಹೋವೆ, ನೀ ಚಿಂತೆ ಮಾಡಿದ್ರೆ ಏನಾಗುದಪ್ಪ, ಏನಾಗುದ, ಏನಾಗುದ. ನಾ ಚಿಂತೆ ಮಾಡಿದ್ರೆ ಆಗಂಗಿತ್ತು ಅಂದ್ರೆ ಹೇಳಿದವರು. ಕಾಚಿಂತ ಮಮ ಜೀವನೆ ಯದಿಹರಿ ವಿಶ್ವಂಭರೋ ಗೀಯತೆ. ಪರಮಾತ್ಮನ ಹೆಸರದ ವಿಶ್ವಂಭರ. ವಿಶ್ವಂಭರತಿ ಪಾಲಯತಿ ಪೋಷಯತಿ ಇತ್ತು ಸಮ. ಇಡೀ ಜಗತ್ತಿಗೆ ಯಾವ ಮನುಷ್ಯನಿಗೆ ಎಲ್ಲಿ ಏನು ಬೇಕು ಅವ ಕೊಡ್ತಾನೆ. ಅಡವೆ ಪುತ್ರ ಕೊಡ್ತಾನೆ. ದೇವರ ನಿನ್ನ ಹಣೆಬರದಾಗ ನಿನಗೆ ಏನು ಬರ್ಬೇಕು ಅದು ಎಲ್ಲಿದ್ದರೂ ಮುಟ್ಟಿಸ್ತಾನೆ. ದವಾಖಾನೆಗಿದ್ದರೂ ಮುಟ್ಟಿಸ್ತಾನೆ, ಅಡವೆಗಿದ್ದರೂ ಮುಟ್ಟಿಸ್ತಾನೆ, ಮನೆಯಾಗಿದ್ದರೂ ಮುಟ್ಟಿಸ್ತಾನೆ. ನಿನಗೇನೇನು ಮುಟ್ಟಕ್ಕಾಗಿದೆ ಪರಮಾತ್ಮ ಬರೋಬ್ಬರಿ ಅಲ್ಲಿ ಅಲ್ಲಿ ಅದಕ್ಕೆ ಕೊಟ್ಟಿರ್ತಾನೆ ನಾವು ಪರಮಾತ್ಮ. ಪಾರ್ವತಿ ಪರಮೇಶ್ವರನಿಂದ ತನ್ನಿಗೆ ವಿಶ್ವಂಬರ ಜಗತ್ತು ಪಾಲಕ ದಾತ ಅಂತಾರಂತ. ಎಲ್ಲ ಕಾನ ನೀನೇ ಕೊಡ್ತೇನೆ. ಹ್ಞೂ ನಾನೇ ಕೊಡ್ತೇನೆ. 33 ಕೋಟಿ ಜೀವಿಗಳಿಗೆ ನಾನೇ ಕೊಡ್ತೀನಿ. ಯಾರಿಗೆ ಎಲ್ಲಿ ಬೇಕು ಅಲ್ಲಿ ಕೊಡ್ತೀನಿ. ಪಾರ್ವತಿ ಒಂದು ಮಾಡದ್ಲಂತಕಿ ಏನು, ಒಂದು ಸಣ್ಣ ಎರ್ವಿಗೆ ತೊಗೊಂಡು ಕೇಂದ ಒಂದು ಗುಂಡ್ಗಳಿಗೆ ಹಾಕಿ ಹೊಳ ಹಾಕೊಂಡು ಮರುದಿವ್ಸ ದೇವರ ಎಲ್ಲರಿಗೆ ಅನ್ನ ಕೊಟ್ಟೆ. ಹೋಗಿ ಕೊಟ್ಟೇನೆ, ಎಲ್ಲರಿಗೂ ಕೊಟ್ಟೇನೆ, ಅನ್ನ ಕೊಟ್ಟೇನೆ. ಪಶು ಪಕ್ಷಿಗಳಿಗೆ ಹಿಡ್ಕೊಂಡು ಇರುವೆ ಹಿಡ್ಕೊಂಡು ಎಲ್ಲ ಜಗತ್ತಿನ ಪದಾರ್ಥ ಯಾರ್ಯಾರಿಗೆ ಏನು ಸಿಗಕ್ಕೆ ಅದು ಸಿಗುತ್ತದ ಅವತ್ತ. ಅದು ನಿಯಮದ. ಅವಾಗ ಕೊಟ್ಟಿ ಎಲ್ಲ ಕೊಟ್ಟೆ. ಅವಾಗ ತೆಗೆದಕ್ಕಿ ತನ್ನ ಗುಂಡುಗಾಡಿಗೆ ತೋರಿಸ್ತಾಳಕ್ಕೆ ಏನಪ್ಪ ಅಂದ್ರೆ ಇದರ ಮುಚ್ಚಿಟ್ಟೀನಿ, ಇದ್ರಾಗ ಇದಕ್ಕೂ ಕೊಟ್ಟೆ ಕೊಟ್ಟಿ ನೋಡಿ ತೆಗಿಯೋದಕ್ಕೆ ತೆಗೆದ್ರೆ ಅಲ್ಲಿನ ಗುಂಡುಗಾಡಿಗೆ ಒಳಗೆ ಅದ್ರ ಬಾಯಾಗ ಒಂದಿಟ್ಟು ಏನಾದ್ರು ಕಣ ಇತ್ತು. ನಿನ್ನ ಇತ್ತು ಎಲ್ಲೆಲ್ಲಾಟ ಲಿಖಿತು ತನ್ಮಾರ್ಜಿತು ಕ್ಷಮ. ನಿನ್ನ ಹಣೆಬರದಾಗ ಇತ್ತು ಅಂದ್ರೆ ನೀ ಅಡವೆಯಾಗಿದ್ದರು, ನೀರಾಗಿದ್ದರು, ಗುಡ್ಡದಾಗಿದ್ದರು, ತೆಗ್ದಾಗಿದ್ದರು
ಎಲ್ಲಿದ್ರು ನಿನಗೆ ಸಿಗುವುದು ಸಿಕ್ಕೇ ಸಿಗುತ್ತಾ ಇದೆ. ಚಿಂತಾ ಮಮ ಜೀವನೆ ಯದಿ ಹರಿ ವಿಶ್ವಂಭರೋ ಗೀಯತೆ. ಪರಮಾತ್ಮ ಏನಪ್ಪಾ ಅಂದ್ರೆ ಜಗತ್ತನ್ನ ಪಾಲನೆ ಮಾಡ್ತಾನ. ಯಾರಿಗೆ ಏನೇನು ಬೇಕು ಅದು ಕೊಡ್ತಾನ. ನೋಚೇದ್ ಹಂಗೆ ಕೊಡ್ತಾರ್ರಿ, ಎಲ್ಲ ಕೊಡಂಗಿಲ್ಲ ಅಂದ್ರೆ ನೀವು ಹೇಳಿ. ನೋಚೇದ್ ಅರ್ಭಕ ಜೀವನಾಯ ಜನನೇ ಸ್ತನ್ಯಂ ಕಥಂ ನಿಸ್ಸರೈ. ಕೂಸ ಹುಟ್ಟೋದಕ್ಕಿಂತ ಮುಂಚೆ ಮಲಿ ಹಾಲಿ ಯಾರು ಕೊಟ್ರಿ? ಪರಮಾತ್ಮ ಮಾಡೇನಿ. ಅದಕ್ಕೆ ಹಲ್ಲಿಲ್ಲ ತಿಳ್ಕೊಂಡು ದೇವ್ರ ರೆಡಿ ಮಾಡಿಟ್ಟ. ಕೂಸು ಹೊರಬೀಳ್ತ ಮೊದಲನೇ ತಾಯಿ ಮಲಿಯೊಳಗೆ ಹಾಲು ತಯಾರು ಮಾಡ್ತಾನ. ಹಂಗಂದ್ರೆ ಪರಮಾತ್ಮ ಹಲ್ಲಿಲ್ಲ ಅಂತ ಗೊತ್ತದ ಅವನಿಗೆ, ತಿನ್ನಂಗೆಲ್ಲ ಗೊತ್ತದ, ಆಹಾರ ಡೈಜೆಸ್ಟ್ ಆಗಿ ಗೊತ್ತದ. ಪರಮಾತ್ಮ ಹೆಂಗದ ನೋಡ್ರಿ. ಸ್ತನ್ಯಂ ಕಥಂ ನಿಸ್ಸರಿ. ನಾ ಹೊಟ್ಟೆಯಾಗಿ ಇರುವಾಗನೇ ಪರಮಾತ್ಮ ನಾ ಹೊರಗೆ ಬರುತ್ತ ಮೊದಲೇ ನನಗೆ ಅನ್ನ ತಯಾರು ಮಾಡಿಟ್ಟಾನೆ ಪರಮಾತ್ಮ. ಈಗ ದೊಡ್ಡವಾದ ಕೂಡಲೇ ನನ್ನ ಕೈ ಕಾಲು ಬಂದ ಕೂಡಲೇ ನಾ ಮಾಡ್ತೀನಿ, ನಾನೇ ತಿಂತೀನಿ, ನಾನೇ ಗಳಿಸ್ತೀನಿ ಅಂತೀಯಲ್ಲೋ. ಅವಾಗ ಏನಿತ್ತು ನಿಂಗೆ? ತಿನ್ನಕ್ಕೆ ಬರ್ತಿತ್ತ, ಹಲ್ಲಿದ್ವ, ಮಾಡಕ್ಕೆ ಬರ್ತಿತ್ತ, ಕೈ ಇತ್ತ, ನಡೆಯಕ್ಕೆ ಬರ್ತಿತ್ತ, ಕಾಲಿತ್ತ, ಏನಿತ್ತು ನನಗೆ? ಪರಮಾತ್ಮ ಎಷ್ಟು ಕೃಪಾಳು ಕರುಣಾಳು ಅದಾನೆ. ಅವ ಮೊದಲೇ ನಿನಗೆ ಹಾಲು ರೆಡಿ ಮಾಡಿ. ಅರೆ ಹೊಟ್ಟೆ ಆಗಿದ್ದ ಕಾಲಕ್ಕೆ ಹೆಂಗ ತಾಯಿ ಹೊಟ್ಟೆಗೆ ಕಳ್ಳಿಗೆ ನಿನಗ ಜೋಡಿಸ್ಯಾನ ಪರಮಾತ್ಮ ಒಳಗೆ. ನೀ ಏನಾರು ಮಾಡಿದ್ ಹೋಗಿ ಅಲ್ಲಿ ಕೂಸಿಗೆ ಏನೇನು ಬೇಕದಕ್ಕೆಲ್ಲ ಮಾಡೇನಿಲ್ಲ. ತಾಯಿ ಹೊಂಕಳಿದ್ರೆ ಕೂಸಿನ ಹೊಂಕಳಿಗೆ ಇಡ್ತಾನನ್ನ. ನೀವು ಹೊರ ಬಂದೊಳಕ ನಾವೆಲ್ಲ ಇದ್ದೇವೆ ಅಂತ ದೇವ್ರ ದೊಡ್ಡ ಕಟ್ ಮಾಡ್ತೀರಿ. ನಾವು ಇದ್ದೇವೆ ರೈಟ್. ಹೊಟ್ಟೆಗೆ ಯಾರು ಮಾಡಿದ್ರು? ನೀ ಮಾಡಿದ್ದೆ, ನಿಮ್ಮ ಅಪ್ಪ ಮಾಡಿದ್ದೆ, ಯಾರು ಮಾಡಿದ್ರು? ಕಥಂ ನಿಸ್ಸರೆ. ಹೊಟ್ಟೆಯಾಗಿರುವಾಗ ಹೊರಗೆ ಬಂದ, ಹೊಟ್ಟೆಯಾಗಿರುವಾಗ ನಾಲಿನಿಂದ ಹೊರಗೆ ಬಂದ್ರೆ ಮಲಿಯಿಂದ ಜೋಪಾನ ಮಾಡ್ತಕ್ಕಂಥ ಪರಮಾತ್ಮ ಈ ಸತ್ತಾನ ತಿಳ್ಕೊಂಡಿದಿ, ಈಗಿಲ್ಲ ಅಂತ ತಿಳ್ಕೊಂಡಿದಿ, ನಾನಾ ಮಾಡ್ತೀನಂತಿ. ಮೂರ್ಖ ಅಂತ ಯಾಕೆ ವಿಚಾರ ಮಾಡಿ? ಸುಮ್ಮನೆ ವಿಚಾರ ಮಾಡ್ತೀವಿ. ಮನೋರಥ ಬಿಟ್ಟು, ಆಶಾ ಬಿಟ್ಟು. ಆಶಾ ಮನೋರಥದೊಳಗೆ ಬದಲಾಯಿತು ಅಂದ್ರೆ ಮನುಷ್ಯನಿಗೆ ನಿದ್ದೆ ಬರಂಗಿಲ್ಲ, ಹಸು ಆಗೋದಿಲ್ರಿ. ಅಲ್ಲೇ ಕಟ್ ಮಾಡ್ಬೇಕು. ಅದಕ್ಕೆ ಸಣ್ಣದು ಇರುವಾಗಲೇ ನೀವು ಗಿಡ ಕಿತ್ತದ್ರೆ ಕಿತ್ತಾಗ ಬರ್ತದ, ಕೈಲೇ ಕಿತ್ತೀರಿ. ಅದು ಗಿಡ ಸಸಿ ಹೋಗಿ ಗಿಡ ಆಯ್ತು, ಗಿಡ ಹೋಗಿ ಮರ ಆಯ್ತು ಅಂತಂದ್ರೆ ಅದು ಹೋಗುವುದು ಬಹಳ ಕಠಿಣದ. ಅದು ಸಸಿ, ಅದು ಗಿಡ ಆಗಬಾರ್ದು, ಮರ ಆಗಬಾರ್ದು. ಹಾಗೆ ಮನುಷ್ಯನಿಗೆ ಆಶೆ ಇರಬೇಕು, ಅದು ಮನೋರಥ ಆಗಬಾರ್ದು. ಮನೋರಥ ಹಮೇಶ ಇರ್ತದ. ಅದು ಯಾವಾಗ ಕೂಡ ವಿಚಾರ 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 ವಿಚಾರ. ಅದು ಮಾಡಲೆ, ಇದು ಮಾಡಲೆ, ಆ ತರಲೆ, ಈ ತರಲೆ, ಹಿಂಗಾದ್ರೆ ಹಂಗಾದ್ರೆ ಏನು ಕೆಲಸ ಇಲ್ಲ, ಬರೀ ಮನೋರಥ. ಇದು ಹರಿತದ ಮನೋರಥ ಜಲ. ಅದು ಬತ್ತು ತೃಷ್ಣ ತರಂಗಾಕುಲ. ತೃಷ್ಣೆ ಅನ್ನೋದು ಮ್ಯಾಲ ಮನುಷ್ಯ ನೋಡಿ ಈಸೋರಿಗೆ ಸುಮ್ಮ ಇತ್ತು ಹೊಳಿ ಅಂತಂದ್ರೆ ಈಸ್ತೀರಿ. ಚರಿ ಬರಕತ್ತು ಅಂದ್ರೆ ನಿಮ್ಮ ಕಣ್ಣಾಗ, ನಿಮ್ಮ ಬಾಯಾಗ, ನಿಮ್ಮ ಎಲ್ಲ ಕಡೆ ಮೂಗನಾಗ ನೀರು ಹೋಗ್ತಾವ. ಕಣ್ಣು ತೆರಿಗುಡಂಗಿಲ್ಲ, ಉಸಿರು ಆಡ್ಗುಡಂಗಿಲ್ಲ, ಬಾಯಿ ತೆರಿಗುಡಂಗಿಲ್ಲ. ಚರಿ ಬಂದು ಅಂದ್ರೆ ಏನೂ ಮಾಡಗುಡಂಗಿಲ್ಲ. ಹಾಗೆ ಮನುಷ್ಯನಿಗೇನಪ್ಪ ತೃಷ್ಣೆ ಅನ್ನತಕ್ಕಂಥದ್ದೇ ಇದು ಚರಿ ಇದ್ದಂಗ. ಆಶಾ, ಎರಡನೇದು ಮನೋರಥ, ಮೂರನೇದ್ದು ನಾ ಇರ್ತೀನೋ ಸಾಯ್ತೀನೋ, ಈ ಹೊಳ್ಯಾಂಗ ಬರ್ತೀನೋ ಇಲ್ಲೋ, ಸಮುದ್ರ ನೀರಾಗ ಇಷ್ಟು ಚರಿ ಬರಕತ್ಯಾವ, ಮೂಗನಾಗ ಹೋಗಕತ್ಯಾವ, ಕಣ್ಣಾಗ ಹೋಗಕತ್ಯಾವ, ನಾ ಬದುಕ್ತೀನಿ ಇಲ್ಲೋ ಅಂತ ಅನಿಸ್ತದ. ಹಾಗ ನಿಮ್ಮ ಆಶಾ ಇದು ತೃಷ್ಣಾದಾಗ ಆಯಿತು ಅಂತ ಕೇಳಿದ್ರೆ ಮನುಷ್ಯನ ಜೀವ ತಗೋತಾನೆ. ತೃಷ್ಣೈಕ ತರುಣಾಯತೆ. ಹೆಂಗೆ ನೀವು ಮುಟ್ಟು ಆಡ್ತೀರಿ ಹಂಗೆ ನಿಮ್ಮ ಆಶೆ ತೃಷ್ಣ ಆಕ. ಶಾಸ್ತ್ರ ಹೇಳ್ತು, ಭಾಳ ಚಂದ ಹೇಳ್ತು. ತೃಷ್ಣೈಕ ತರುಣಾಯತೆ.
ದಂತ ಜೀರಂತಿ ಜೀರತ ಚಕ್ಷು ಶ್ರೋತ್ರೈತೆ ಜೀರೈತೆ ತೃಷ್ಣೈಕ ತರುಣ ಐತೆ. ಹೆಂಗಪ್ಪ ಅಂದ್ರೆ ನಿಮ್ಮ ಹಲ್ಲು ಹೋಗಕ್ಕೆ ಚಾಲು ಮಾಡ್ತಾವೆ, ಹೆಂಗೆ ನಿಮ್ಮ ಕಣ್ಣಿಗೆ ಚಸ್ಮಾ ಬರ್ತದೆ, ಕಿವಿಗೆ ಮಿಷನ್ ಬರ್ತದೆ, ಅವೆಲ್ಲ ತೇಜ್ ಕಡಿಮೆ ಆಕತ್ ಹೋಗ್ತದೆ, ನಿಮ್ಮ ಆಶೆ ಹೆಚ್ಚಾಕತ್ ಹೋಗ್ತದೆ. ಹೌದಿಲ್ಲ? ಮುದುಕರಾದ್ರೆ ಗೊತ್ತದ ನಿಮಗೆ. ಹೆಂಗೆ ಮುದುಕರಾಗ್ತೀರಿ? ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಬಾಯಿ ತಿನ್ನಂಗಿಲ್ಲ, ತಿನ್ಬೇಕನ್ನೋದು ಹೆಚ್ಚಾಗ್ತದೆ. ನೋಡ್ರಿ ಹೆಂಗದ. ಮುದುಕ ಸುಮ್ಕೊಂಡಂಗಿಲ್ಲ, ಬಾಯಿಲ್ಲ ಕಡೆ ಕುಟ್ರೆ ತಿಂತ. ಹಲ್ಲೋಗಿ ಸುಮ್ ಬಿಡ್ಬೇಕಿಲ್ಲ. ದೇವ್ರು ಯಾಕೆ ಹಲ್ಲು ಕಳ್ದಾನ? ತಿನ್ಬೇಡ ಅಂತ ಕಳ್ದ. ನಾವು ಇವಾಗ ಕುಟ್ಟಿ ತಿಂತೀವಂತ, ಮತ್ತೊಂದು ಶೆಟ್ ಹಾಕೊಂಡು ತಿಂತೇವಂತ. ಶೆಟ್ಟ ಅವ ಯಾಕೆ ಮಾಡಿದ ಪರಮಾತ್ಮ? ಕಡಿಮೆ ಆಗಲಿ, ತಿನ್ನೋದ್ರ ಮೇಲೆ ಕಡಿಮೆ ಆಗಲಿ ಅಂತಾನ ಹಲ್ಲು ಹೋಗ್ಯಾನ. ತಿನ್ನೋ ಆಸೆ ಕಡಿಮೆ ಆಗಲಿ ಅಂತ ಹೋಗ್ಯಾನ. ಕೇಳೋ ಆಸೆ ಕಮ್ಮಿ ಆಗಲಿ ಅಂತ ಕಿವಿ ಕಮ್ಮಿ ಮಾಡ್ಯಾನ. ನೋಡೋದು ಕಮ್ಮಿ ಆಗಲಿ ಅಂತ ಕಣ್ಣಿಗಿತ್ತ ಚಸ್ಮಾ ತಂದು ನಾವು ಅನ್ಕೊಂಡು ಮತ್ತೆ ಚಸ್ಮಾ ಹಾಕೊಂಡು ಮತ್ತೆ ನೋಡ್ಬೇಕಂತ ಅನ್ನೋ ಪಿಕ್ಚರ್. ಹಂಗೆ ಇದೆ. ಏನಾಗಿದೆ? ತೃಷ್ಣೈಕ ತರುಣ ದಂತ ಜೀರಂತಿ ಜೀರತ. ಹಲ್ಲು ಹೆಂಗೆ ಹೋಗ್ತವೆ, ಕಣ್ಣಿಗೆ ಚಸ್ಮಾ ಹೆಂಗೆ ಬರ್ತವೆ, ಕಿವಿಗೆ ಹೆಂಗೆ ಮಿಷನ್ ಬರ್ತದೆ, ಹಂಗೆ ಮನುಷ್ಯನ ಆಶಾ ತೃಷ್ಣಾದೊಳಗೆ ಬದಲಾಗ್ತದೆ. ಹೆಂಗಾರು ಮಾಡಿ ಕೇಳಬೇಕು, ಹೆಂಗಾರು ಮಾಡಿ ತಿನ್ನಬೇಕು, ಹೆಂಗಾರು ಮಾಡಿ ನೋಡಬೇಕು ಅಂತ ತಿಳ್ಕೊಂಡು ಚಸ್ಮಾ ಕಿವಿ ಹಲ್ಲು ಹಾಕ್ಸ್ಕೊಂಡು ಮನುಷ್ಯ ಮತ್ತೆ ಮಾಡ್ಬೇಕಂತ. ಇದು ತೃಷ್ಣ. ಹೋಗ್ಯಾವಲ್ಲ, ಹೋಗ್ಲಿ ಬಿಡು. ಪರಮಾತ್ಮ ಯಾಕೆ ಪರಮಾತ್ಮ ಶಾಣೆ ಅಂತ ನೀವು ಅಂತೀರಿ. ರೋಗ ಬಂದು ಹೋದ್ರೆ ಆ ಮಾತು ಬೇರೆ, ವಯಸ್ಸಿನ ಮೇಲೆ ತಾನೇ ಹೋಗ್ತಾವ. ಯಾಕೆ? ಪರಮಾತ್ಮ ಭಾಳ ಸರ್ವಜ್ಞ ಅದನವ. ಮುಪ್ಪಾದಂಗೆ ಅವೆಲ್ಲ ಕಡಿಮೆ ಆಗ್ಬೇಕು. ಕಣ್ಣು ನೋಡೋದು ಕಡಿಮೆ ಆಗಬೇಕು, ಕಿವಿ ಕೇಳೋದು ಕಡಿಮೆ ಆಗಬೇಕು, ಬಾಯಿ ತಿನ್ನೋದು ಕಡಿಮೆ ಆಗಬೇಕು, ಕೈ ಹಿಡಿದು ಅದಕ್ಕೆ ಯಾಕೆ ಪರಮಾತ್ಮ ಮಾಡ್ಯಾನವ? ಯಾಕೆ? ಮುಪ್ಪಾಗ್ಯದ, ಜಲ್ದಿ ನಡೆಯಕ್ಕೆ ಬರಂಗಿಲ್ಲ, ನಿಮ್ಗೆ ಕಫ ಆದ್ರೆ ಉಗುಳಕ್ಕೆ ಬರಂಗಿಲ್ಲ. ಅದಕ್ಕೆ ಅಂತ ತಿನ್ನೋದು ಕಮ್ಮಿ ಮಾಡಂತ ಹಲ್ಲು ತೆಗೆದ. ನಾವು ಚಿಕನ್ ತಿಂದಿ ಅಂತಂದ್ರೆ ಹೇಳಕ್ಕೆ ನಡೆಯಕ್ಕೆ ಬರಂಗಿಲ್ಲ. ಅಲ್ಲಿ ಹೋಗೋದ್ರೊಳಗೆ ಮಾಡ್ಕೊಂಡೆ ಅಂದ್ರೆ ಎಲ್ಲಿಗೆ ಲ್ಯಾಟ್ರಿನ್ಗೆ. ಅದಕ್ಕೆ ಹಲ್ಲು ತೆಗೆದಾನ ಪರಮಾತ್ಮ. ವಯಸ್ಸಾದ ಕೂಡ ಪಚನ ಆಗಿಲ್ಲ ಅಂತ ಅವನು ಶಾಣೆ. ಪರಮಾತ್ಮ ನೋಡಿ, ಶಾಣ್ಯರು ಯಾರು ಇಲ್ಲ. ನಾವಂತೆ ಮತ್ತೆ ನಾನು ಹಲ್ಲು ಹಾಕಿ ತಿಂತೀನಿ, ಹಲ್ಲು ಹಾಕಿ ತಿನ್ನೋ ದಾರ್ಯಾಗೆ ಮಾಡ್ಕೊ. ಪಚನ ಆಗ್ಬೇಕಲ್ಲ ಅದು ಸರಿ. ಹಲ್ಲು ನೀ ಹಾಕ್ತಿ, ಪಚನ ಆಗ್ಬೇಕಲ್ಲ. ನಾವು ಔಷಧ ತಗೋತೀವಿ. ಪರಮಾತ್ಮ ಏನು ಮಾಡ್ಯಾನ? ಇವೆಲ್ಲ ನಿಮ್ಮ ಆಶೆ ಕಡಿಮೆ ಆಗಲಿ ಅಂತ, ತೃಷ್ಣ ಆಗಬಾರಂತ ಮಾಡ್ಯಾನ. ಕಣ್ಣಿಗೆ ಯಾಕೆ ಬೇಡ ಅಂದಾನವ? ನೋಡಬೇಡ. ನೋಡೋದಂಗೆ ಮನುಷ್ಯನ ಆಸೆ ಹೆಚ್ಚಾಕದ. ಚಲೋ ಹೆಣ್ಣು ನೋಡಿದ್ವಿ, ಚಲೋ ವಸ್ತು ನೋಡಿದ್ವಿ, ಚಲೋ ನೋಡಿ ನಮ್ಮ ಮನೆಗೆ ಇರಬೇಕು, ನನಗೂ ಇರಬೇಕು ಆಸೆ ಹುಡ್ತದ. ಬೇಡ ಅಂತಿಕೊಂಡ ಪಣ್ಣ ಅವು ಬಂದ್ರು ಅಂದ್ರೆ ಉಪಯೋಗ ಇಲ್ಲ. ಈಗ ವಯಸ್ಸಾಗ್ಯದ ಉಪಯೋಗ ಇಲ್ಲ ಅಂತ ಪರಮಾತ್ಮ ಕಣ್ಣು ಕಡಿಮೆ ಮಾಡ್ಯಾನ, ಕಿವಿ ಕಡಿಮೆ ಮಾಡ್ಯಾನ. ಯಾಕೆ? ಏನೂ ಆಗೋದಿಲ್ಲ ಅಂತ. ಏನೂ ಆಗೋದಿಲ್ಲ. ನಮ್ಮಲ್ಲಿ ಒಬ್ಬರು ಗೌಡ್ರು ಭಾಳ ಪರಿಚಯ, ದೊಡ್ಡ ಶ್ರೀಮಂತರು. ಅವರು ಕಿವಿ ಕಮ್ಮಿದ್ದು. ನಾನು ಅವ್ರು ಕಾರ್ನಾಗ ಕುಂತಿದ್ದೇವಿ. ಅವ್ರು ಹೇಳೋದು, ಯಾರು ಏನ್ರಿ ಗೌಡ್ರ ಹಿತ್ತಿದ್ದೀರಿ, ಇಟ್ಟು ಕಿವಿಗಿಟ್ಟು ಒಂದು ಮಿಷನ್ ಹಾಕೋರಿಲ್ಲ ಅಂದ್ರೆ. ಅದು ನನಗೂ ಗೊತ್ತದಪ್ಪ, ತಂದು ಕೊಟ್ಟಾರ, ನಮ್ಮ ಮನೆಗೆ ಇಟ್ಟೀನಿ ಅಂದ್ರು. ಯಾಕೆ ಹಾಕೊಂಡಿಲ್ಲ? ಹಾಕೋಬಾರ್ದ್ರಿ. ಈಗ ನಾವು ಮುದುಕರು ಆಗ್ಬೇಕು, ನಮ್ದು ಏನೂ ಚಂದ ಕಾಣಂಗಿಲ್ಲ ಅವರಿಗೆ. ಹುಡುಗರಿಗೆ ಮೊಮ್ಮಕ್ಕಳು ಅವು ಏನು ಮಾತಾಡ್ತಾವೆ, ಅವು ಮಾತಾಡೋದು ನಮಗೆ ಕಿವಿ ಬಿತ್ತು, ಮನಸ್ಸಿಗೆ ತಾಪಾಕ ಕೇಳೋದೇ ಬೇಡ. ಸೊಸೆ ಏನ್ರ ಅಂತಾಳೆ, ಮುದುಕಿ ಹೆಂಗೆ ಕುಂತಾನು ಅಂತಾಳೆ. ನಮ್ಮ ಕಿವಿ ಕೇಳಿದ್ರೆ ಭಾಳ ಚಲೋ ಅಲ್ರಿ, ಭಾಳ ಚಲೋ. ಯಾಕೆ? ಪರಮಾತ್ಮ ಅದಕ್ಕೆ ಕಮ್ಮಿ ಮಾಡ್ಯಾನ. ನಾವು ಬೇಡ ಅಂತ ಕೇಳಿದ್ರೆ ಸಿಟ್ಟು ಬರ್ತದೆ. ವಯಸ್ಸಾದ ನಾವು ಮಾಡೋದು ಚಂದ ಕಾಣಂಗಿಲ್ಲ, ನಾವು ಉಣೋದು ಚಂದ ಕಾಣಂಗಿಲ್ಲ, ನಾವು ಕುಂಡ್ರು ಚಂದ ಕಾಣಂಗಿಲ್ಲ, ಸ್ವಸ್ಥರಿಗೆ ಚಂದ ಕಾಣಂಗಿಲ್ಲ ನಾವು ಮಾಡೋದು. ಯಾಕೆ? ಅವರು ಬೇರೆ ಅದ, ನಮ್ದು ಬೇರೆ ಪದ್ಧತಿ ಅದು. ಅವು ಏನಂತ ಹೆಂಗೆ ಕುಂತಾವ ನೋಡಿ, ದೇವ್ ಕುಂತಾವ ಅಂತ ಇರ್ತಾವೆ. ನಾವು ಕಿವಿ ಇದನ್ನು ಕೇಳಿದ್ರೆ ಚಲೋ ಇರ್ತದೆ. ದೇವರಲ್ಲಿ ಏನು ನಮಗೆ ಮಾತಾಡ. ಅದಕ್ಕೆ ವಯಸ್ಸಾದಂಗೆ ಇವೆಲ್ಲ ಕಮ್ಮಿ ಪರಮಾತ್ಮ ಮಾಡ್ಯಾನ. ನಾವು ಮತ್ತೆ ಅದಕ್ಕೆ ಚಸ್ಮಾ ಹಾಕೊಂಡು ನೋಡಬೇಕ, ಮಿಷನ್ ಬಿಟ್ಟು ಕೇಳಬೇಕ, ಹಲ್ಲು ಹಾಕೊಂಡು ತಿನ್ನಬೇಕ. ಹೌದ? ಇವೆಲ್ಲ ಬೇಡ. ಇದಕ್ಕೆ ಅಂತಾರೆ ಏನಪ್ಪ ಅಂದ್ರೆ ಮನೋರಥ ಅಂತ. ತೃಷ್ಣ ಆಯಿತು ಅಂತ ಕೇಳಿದರೆ ಇದು
ಮನುಷ್ಯನಿಗೆ ಹೆಂಗೆ ಚರಿ ಬಂದು ಬಾಯಾಗ ಕಣ್ಣಾಗ ಏನು ಕಿವ್ಯಾಗ ಹೋಗ್ತವ, ಹಂಗೆ ಸಂಸಾರ ಇವೆಲ್ಲ ನಮ್ಮ ಕಿವ್ಯಾಗ ಬೀಳ್ತವ. ಅವೆಲ್ಲ ತೃಷ್ಣ ಇರಬಾರ್ದು, ಮನುಷ್ಯ ತೃಷ್ಣ ಅಂತ. ರಾಗಗ್ರಹವತಿ, ಒಂದು ವೇಳೆ ಆಶೆನೇ ಇರಬಾರ್ದು, ಇದ್ರೂ ಅದೇ ಮನೋರಥ ಆಗಬಾರ್ದು. ಮನೋರಥ ಆದರೂ ಕೂಡ ಅದು ಏನಾಗಬಾರ್ದು, ಮುಂದೆ ಅದು ತೃಷ್ಣ ಆಗಬಾರ್ದು. ತೃಷ್ಣ ಆದ್ರೆ ರಾಗ ಆಗಬಾರ್ದು. ರಾಗೋ ಲಿಂಗಮಬೋಧಸ್ಯ ಚೈತ್ಯ ವ್ಯಾಯಾಮ ಭೂಮಿಸು. ರಾಗದಿಂದ ಬೇರೆ ಇನ್ನೂ ಭವಬೀಜ ಮುಂಟೆ. ಲಕ್ಷ್ಯ ಆಶೆ ಏನಕ್ಕೆ ತಪ್ಪಿಲ್ಲ, ಅದು ಮನೋರಥ ಮಾಡಬೇಡ್ರಿ. ಮನೋರಥ ಅದು ಶೇಕ್ ಚಿಲ್ಲಿ ಆಗ್ತೀರಿ, ಅದು ಆದ್ರೆ ಆಗಲಿ, ಅದು ಮುಂದೆ ತೃಷ್ಣ ಆಗಿಬಿಡ್ಬೇಡ್ರಿ. ತೃಷ್ಣ ಆದ್ರೆ ಆಗಲಿ, ರಾಗ ಆಗಿಬಿಡ್ಬೇಡ್ರಿ. ಎಷ್ಟು ಚಂದ ಹೇಳ್ಯಾರಿ. ಈ ರಾಗ ಏನು ಮಾಡ್ತದೆ, ರೋಗ ತರ್ತದೆ. ರಾಗ ಅಂದ್ರೆ ಏನು, ಇದು ಇಲ್ಲಿದ್ರೆ ನಡೆಯಂಗಿಲ್ಲ. ಇದು ರಾಗ, ಇದು ಇಲ್ಲಿದ್ರೆ ನಡೆಯಂಗಿಲ್ಲ. ನಾ ಹಂಗೆ ಮಾಡೋಣ, ನಾ ಹಂಗೆ ಕೇಳೋಣ, ನಾ ಅದೇ ತಿನ್ನೋಣ, ಏನಕ್ಕಾಗತ್ತೆ. ಇದು ನೋಡ್ರಿ, ಇದು ಹೆಂಗೆ ರಾಗ. ಆ ರಾಗ ಮನುಷ್ಯನಿಗೆ ಏನು ಮಾಡ್ತದೆ, ಜೀವನ ಕೀರ್ತಿ ಎರಡೂ ಹಾಳು ಮಾಡ್ತಾರೆ. ರಾವಣಿಗೇನು ಕಡಿಮೆ ಇತ್ತು ಹೆಂಡ್ರು, ಅವನ ಮನೆಯಾಗ ದೇಶ ಬಂದಿದ್ರಂತ ಹೆಂಡ್ರು. ಅದೊಂದು ರಾಗ ಸೀತಾನೇ ಬೇಕು, ಏನು ಮಾಡ್ತು, ಅವನ ವಂಶನೇ ಹಾಳು ಮಾಡ್ತು. ಅವ ಹೋದ, ಅವನ ಮಗ ಇಂದ್ರಜಿತ್ ಎಲ್ಲರೂ ಸತ್ತು ಹೋದ್ರೆ, ಯಾರು ಉಳಿದಿಲ್ಲ ವಿಭೀಷಣ ಬಿಟ್ಟು. ಮನುಷ್ಯನಿಗೆ ಆಶೆ ಇರಲಿ, ತೃಷ್ಣ ಇರಲಿ, ಅದು ರಾಗೋ ಲಿಂಗಮಬೋಧಸ್ಯ ಚೈತ್ಯ ವ್ಯಾಯಾಮ ಭೂಮಿಷು. ಹೆಂಗ ಚಲೋ ಹೊಲ್ದಾಗ ಕಸ ಹುಡ್ತದ ಕರಿಕಿ, ಎಷ್ಟು ಕಡಿದ್ರೂ ಹೋಗಂಗಿಲ್ಲ, ಅದು ಮ್ಯಾಲೆ ಹೋದಂಗೆ ಆಗ್ತದೆ, ಮತ್ತೆ ಕೆಳಗೆ ಹಂಗೆ ಕರಿಕಿ ಬೇರೆ ಇರ್ತದೆ. ಹಂಗೆ ರಾಗ ಅನ್ನೋದು ಆಶಯವಾದಂಗೆ ಆಗ್ತದೆ, ಮನೋರಥ ಹೋದಂಗೆ ಆಗ್ತದೆ. ಪರಂತು ರಾಗ ಒಳಗೆ ಇರ್ತದೆ, ಕರಿಕಿದ್ದನ್ನೋದು ಇದು ನಿನ್ನ ತಗೊಂಡೇ ಹೋಗ್ತದೆ. ರಾಗ ಆಗ್ಬಿಡಬಾರ್ದು, ಅದಕ್ಕೆ ಅದೊಂದು ರೋಗ ಅದ. ಏನು ಮಾಡ್ತದೆ, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು. ಇದು ರೋಗ ನಿಮಗೆ ಕೊಡ್ತದೆ. ಬೆಳಿಬಿಡ್ಬೇಡ್ರಿ, ಅದಕ್ಕೆ ದೃಢ ಆಗ್ಬಿಡ್ಬೇಡ್ರಿ, ದೃಢ ಆಗ್ಬಿಡ್ಬೇಡ್ರಿ. ಎಷ್ಟೋ ಕಲಿಗಳು ಹೋಗ್ತಾವೆ ಸಾವನ್ನ ತೊಳೆದ್ರೆ. ಕೆಲವೊಂದು ಕಲಿ ಇರ್ತವೆ, ಬಾಳಿ ಕಲಿ. ಬಾಳಿ ಗಿಡ ಕಡ್ದದ್ದು ಬಾಳಿದ ಕಲಿ ಅರಿವಿಗೆ ಬಿತ್ತು ಅಂದ್ರೆ ಉಳುಕಿ ಯಾವ ಹೊತ್ತರ ತೊಳೆದ್ರೆ ಹೋಗ್ತಾವ. ಬಾಳಿ ಕಲಿ ಬಿತ್ತು ಅಂದ್ರೆ ಅರಿವಿನೇ ಹರಿತದ ವಿನ ಅದು ಕಲಿ ಹಂಗೆ ಹೋಗಂಗಿಲ್ಲ. ಹಂಗೆ ನಿಮ್ಮ ಆಶಾ ರಾಗ ಆಯಿತು ಅಂತ ಕೇಳಿದ್ರೆ ನಿಮ್ಮ ಜೀವನೇ ಹೋಗ್ತವೆ ವಿನ ಅದು ಹೋಗುವುದಿಲ್ಲ. ಮನುಷ್ಯನಿಗೆ ಇಚ್ಛೆ ರಾಗದೊಳಗೆ ಬರಬಾರ್ದು. ಇಚ್ಛೆ ರಾಗ ತನಕ ಹೋಯ್ತು ಅಂತ ಕೇಳಿದರೆ ನಿಮ್ಮದು ಮೃತ್ಯು ನಿಶ್ಚಿತ ಅಂತ ತಿಳ್ಕೊರಿ. ದುಃಖ ಕಟ್ಟಿಟ್ಟದ ಬುತ್ತಿ ಅಂತ ತಿಳ್ಕೊರಿ. ಅದಕ್ಕೆ ಮಹಾನುಭಾವ ಏನಪ್ಪ ಅಂತ ಕೇಳಿದರೆ ರಾಗ ಆಗ್ಬಿಡುವ. ರಾಗ ಅಲ್ಲೇ ಇವತ್ತಿಂದ ನಾಳೆಗೆ, ನಾಳೆಯಿಂದ ನಾಡಿದ್ರೆ ತರವಾರ ಅದು ಮನುಷ್ಯನಿಗೆ ದ್ವೇಷಕ್ಕೆ ಕಾರಣ ಆಗ್ತದೆ. ಅದು ಮನುಷ್ಯ ಏನಪ್ಪ ಅಂದ್ರೆ ಮತ್ಸರಕ್ಕೆ ಕಾರಣ ಆಗ್ತದೆ. ಅದು ಮನುಷ್ಯನ ಪಾಪಕ್ಕೆ ಕಾರಣ ಅಂತ ತಿಳ್ಕೊಂಡು ಮಹಾನುಭಾವರು ರಾಗ ಮಾಡಬೇಕು. ಈ ರಾಗಕ್ಕೆ ಎದ್ದು ಬಿಡ್ರಿ ಅಂತ ಬಿಟ್ಟು ಅದು ಎಲ್ಲಿಗೆ ಮುಟ್ತದೆ ಕಡೆಗೆ ಅಂದ್ರೆ ಮೋಹಕ್ಕೆ ಮುಟ್ತದೆ. ಲಾಸ್ಟ್ ಅದು ಆಶಾ, ಮನೋರಥ, ತೃಷ್ಣ, ರಾಗ, ಕಡಿದ ಮೋಹ. ಇದು ಆಶಾಕ್ಕೆ ಸಡ್ಡು ಬಿಟ್ರಿ ಅಂತ ಕೇಳಿದರೆ ಎಲ್ಲರೇ ಹೊಲ್ದಾಗ ಒಂದು ಕರಿಕೆ ಮೊದಲು ಬಡ್ಡಿ ನಟ್ಟು ಕಡದು ತೆಗೀರಿ. ಇದೇನು ಮಾಡ್ತದೆ ಬಿಟ್ಟು ಅದು ಹೊಲ ತುಂಬ ಹಬ್ಬುತ್ತದೆ. ನೀ ಹಾಕೋದು ಬೀಜ ಎಲ್ಲ ತಿಂದು ಹಾಕ್ತದೆ, ನಿನಗೆ ದರಿದ್ರ ಮಾಡ್ತದೆ. ಹೇಗೋ ಅದರಂತೆ ಇದು ಆಶಾ ಅನ್ನೋ ಕರಿಕೆ ಅದ. ಇದಕ್ಕೆ ಸಡ್ಲು ಬಿಟ್ರಿ ಅಂದ್ರೆ ಅದು ಎತ್ತಕ್ಕೆ ಹೋಗ್ತದ, ಮೋಹತ್ತಕ್ಕೆ ಹೋಗ್ತದ.
ಆಶಾ, ಮನೋರಥ, ತೃಷ್ಣ, ರಾಗ, ಕಡಿಗೆ ಮೋಹ. ಮೋಹ ಬಂತು ಅಂದ್ರೆ ಇವ ಇದ್ದು ಸತ್ತನ ತಿಳ್ಕೊಡಿ. ಮೋಹ ಏವ ಮಹಾಮೃತ್ಯು. ಒಬ್ಬ ದಶರಥ ರಾಜನಿಗೆ ಕೈಕೆಯ ಮೇಲಿನ ಮೋಹ ಏನು ಮಾಡ್ತು ಅನ್ನೋದು ಗೊತ್ತ ನಿಮಗೆ? ಇಡೀ ರಾಮಾಯಣ ಮಾಡ್ತು. ಒಂದು ಹೆಣ್ಣಿನ ಮೇಲಿನ ಮೋಹ ಇಡೀ ರಾಮಾಯಣ ಮಾಡ್ತು. ಮನ್ಯಾಗ ಪರಮಾತ್ಮ ನಾನು ಹೊರಗೆ ಹಾಕಿಸ್ತು. ಅರೆ ಯಾರ ಹೊಟ್ಟೆಗೆ ಪರಮಾತ್ಮ ಹುಟ್ಟಿದ್ದ, ಪರಮಾತ್ಮನ ಹೊರಗೆ ಹಾಕಿಸ್ತು, ಅಡವಿ ಕಳಿಸ್ತು. ದುಃಖ ಮೈ ಮೇಲೆ ತಪ್ಪತ್ತು. ಏನು ಬಂತ? ಮರಣನೇ ಬಂತು ದಶರಥನಿಗೆ. ಮೋಹ ಇದು ಮನುಷ್ಯ ಅಂತ ಹೋಗ್ಬಿಡ್ಬೇಡ್ರಿ. ಆಶಾ ಪಟ್ನೆ ಅಲ್ಲೇ ಮುಗಿಸಿರೋದಕ್ಕೆ. ಅದಕ್ಕೆ ಮನೋರಥ, ತೃಷ್ಣ, ರಾಗ ಸಡ್ ಬಿಟ್ರಿ ಅಂದ್ರೆ ಅದು ಹಬ್ಬತದ, ನಿಮ್ಮ ಮೈ ತುಂಬ ಆಗ್ತದ. ಅದು ಹೇಗೆ ಕ್ಯಾನ್ಸರ್ ಇಷ್ಟೇ ಅದು ಬಿಡುವಂತ ಬಿಟ್ಟು ಅಂದ್ರೆ ಅದು ಹೆಂಗೆ ತುಂಬ್ತದ ಮೈ ತುಂಬ. ಇದು ಆಶಾ ಕ್ಯಾನ್ಸರ್ ಅದೇ. ಇದೇನು ಮಾಡ್ತದೆ ಬಿಡು? ಈ ದುಡ್ಡಿನ ಆಸೆ, ಮುಂದೆ ಹೆಣ್ಣಿನ ಆಸೆ, ಮುಂದೆ ಅಧಿಕಾರದ ಆಸೆ, ಮುಂದೆ ಕೀರ್ತಿ ಆಸೆ, ಹಿಂಗೆ ಆಶೆ ಬೆಳ್ಕೋತು ಅದು ಕ್ಯಾನ್ಸರ್ ಮೈ ತುಂಬ ಆಯ್ತಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ. ನಿನ್ನ ಪ್ರಾಣ ಹೆಂಗೆ ಹೋಗ್ತದೆ. ಹೀಗೆ ಈ ಆಶೆ ಏನಪ್ಪ ಅಂದ್ರೆ ಮೋಹದೊಳಗೆ ಪರಿವರ್ತನ ಮಾಡಿಬಿಡಬಾರ್ದು ಅಂತ. ಇದು ಆಶಾ, ಇದು ಪಾಶದ. ಶಾಸ್ತ್ರ ಹೇಳ್ತು, ಆಶಾ ಪಿಶಾಚಿ ಇಷ್ಟ ಪುರತೋ ಭಸ್ಯ ಯಶ ಕಶ್ಚಿತ್ ವಂದತೆ ನಿಂದತೆ ಸ್ತೌತಿ ರುದತಿ ಸತ್ಯಪಿ. ಮನುಷ್ಯ ಆಶಾ ಬಂತು ಅಂದ್ರೆ ಎಲ್ಲ ಮಾಡ್ತಾನೆ. ಪಿಶಾಚಿ ಆದಂಗೆ ಅಕ್ಕ ನಾವು ಆಶಾ ಬಂತ. ಮನುಷ್ಯ ಅಲ್ಲ, ಪಿಶಾಚಿ ಇರ್ತಾನೆ. ಹೆಂಗೆ ಯಾರ ಶರೀರದಾಗ ದೇವ್ ಹೊಕ್ತು ಅಂದ್ರೆ ಪಿಶಾಚಿ ಏನೇನು ಮಾಡ್ತದೆ? ನಗ್ತದೆ, ಅಳ್ತದೆ, ಬೈತದೆ, ಬಡ್ಕೋತದ, ಎಲ್ಲ ಮಾಡ್ತದೆ. ಅದೇ ಅವಾಗಂತೀರಿ ನೀವು ಮಾತು ಬಿಟ್ಟು ಮಾತಾಡ್ತದೆ. ಒಮ್ಮೆ ಅಳ್ತದೆ, ಒಮ್ಮೊಮ್ಮೆ ನಗ್ತದೆ, ಒಮ್ಮೆ ಬಡ್ಕೋತದ, ಒಮ್ಮೆ ಬಡಿತದೆ. ದೇವ್ ಹಕ್ಕಾದ್ರಿ ಇದ್ರ ಕಾರಣ ಅಂತೀರಿ. ಅದು ಏನು ಮಾಡ್ಬೇಕು? ಮಾಡಂಗಿಲ್ಲ. ಏನು ಚೀತ ಅದೇ ಮಾಡ್ತದೆ. ಹಂಗೆ ಆಶಾ ಅನ್ನೋ ಪಿಶಾಚಿ ಯಾರ ಒಳಗೆ ಸೇರ್ತದೆ ಅವ ಬೈತಾನೆ, ಹೊಡಿತಾನೆ, ಮೋಸ ಮಾಡ್ತಾನೆ, ಪಾಪ ಮಾಡ್ತಾನೆ, ಎಲ್ಲನೂ ಮಾಡ್ತಾನವ, ಎಲ್ಲನೂ ಮಾಡ್ತಾನೆ. ಆಶಾ ಮನುಷ್ಯ ತಂದಿರು ಕೊಂದಾನ, ಆಶಾ ಮನುಷ್ಯ ಮಕ್ಕಳು ಕೊಂದಾರ, ಆಶಾ ಮನುಷ್ಯ ಹೆಣ್ತಿರು ಕೊಂದಾರ, ಆಶಾರು ಗಂಡರು ಕೊಂದಾರ. ಆಶಾ ಇದ್ದವರು ಎಲ್ಲರಿಗೂ ಕೊಂದಾರ. ಇವು ಕಥೆ ನೀವು ಭಾಳ ಕೇಳಿರಿ, ಎಲ್ಲ ಕಡೆ ನಿಮ್ಮ ಜಗತ್ತ ಆದದ್ದದ. ಒಂದು ಆಶಾಕ್ಕಾಗಿ ಯಾರಿಗೂ ಕೊಂದಿಲ್ಲ. ಯಾವುದು ಬರ್ತದ್ರಿ ಜಗತ್ತಿನೊಳಗೆ. ಒಬ್ಬ ಮುಂಜ ಅಂತ ರಾಜ ಹೋಗ್ಯಾನ, ಭೋಜರಾಜನ ಕಾಕ. ಭೋಜರಾಜನ ಕಾಕ ಭೋಜರಾಜ ಅವರಪ್ಪ ಸತ್ತ ಕೂಡಲೇ ಸಣ್ಣ ವಿದ್ಯಮ 7-8 ವರ್ಷದ ಇದ್ದ. ಆ ಕಾಲಕ್ಕೆ ಇವನಿಗೆ ವಿದ್ಯಾಭ್ಯಾಸ ಕಳಿಸಿದ್ರು. ಅವ್ರ ಕಾಕ ರಾಜ್ಯಪಾರ ಮಾಡಕತ್ತ. ಭೋಜರಾಜನ ಕಾಕ ರಾಜ್ಯಭಾರ ಮಾಡಕತ್ತ. ಅದು ಅಧಿಕಾರದ ಶಮಿ, ಧನದ ಶಮಿ, ಕೀರ್ತಿ ಶಮಿ ಹತ್ತು ಅಂದ್ರೆ ಮನುಷ್ಯ ಬಿಡುವುದು ಬಹಳ ಕಠಿಣ ಅದರಿ. ಒಬ್ಬ ಮನುಷ್ಯನಿಗೆ ಬಡ್ಡಿ ತಗೊಳ್ಳೋ ಶಮಿ ಹತ್ತ ಅಂದ್ರೆ ಅವನು ಬಿಡಂಗಿಲ್ರಿ. ಒಮ್ಮ ಸರಿ ಕುಡಿ ಶಮಿ ಹತ್ತಂದ್ರೆ ಅವ ಬಿಡಂಗಿಲ್ರಿ, ಹೋಗಲ್ಲಕ್ಕೆ ಜೀವ ಅಂತಾನೆ. ಹಂಗ ಈ ಮನುಷ್ಯನಿಗೆ ಅಧಿಕಾರದ ಶಮಿ ಹತ್ತು ಅಂದ್ರೆ ಬಿಡಕ್ಕೆ ತಯಾರಿರಂಗಿಲ್ಲ. ರಾಜನ ಮನಸ್ಸಿನಾಗ ಏನು ಬಂತು ಅಂತಂದ್ರೆ ಬಿಡಬಾರ್ದು. 8 ವರ್ಷದ ಹುಡುಗದ ಅವನಿಗೆ ಅಲ್ಲೇ ಸಾಥ್ ಮಾಡಬೇಕು. ಅಧಿಕಾರ ನನಗೆ ಇರ್ತದ ಅಂತ ಈ ಆಶೆಯಿಂದ ಅವ ಒಂದು 4 ಮಂದಿ ಕೊಲೆಗಡಕರನ್ನು ಕರೆಸಿ
ಅವ್ರಿಗೆ ಕೈ ತುಂಬ ರೊಕ್ಕ ಕೊಟ್ಟು ಇವನಿಗೆ ಅಲ್ಲಿಂದಲ್ಲೇ ಮೂಸರಿ ಅಂತ ಹೇಳ್ದ. ಅಧಿಕಾರದ ಆಶೆ. ರಾಜಾಜ್ಞೆ, ಅದರೊಳಗೆ ದುಡ್ಡ. ಅವರು ಆಯ್ತು ಅಂತ ತಿಳ್ಕೊಂಡು 4 ಮಂದಿ ಗುರುಗಳಂತ ಪಾಠಶಾಲೆಗೆ ಓದ್ತಿತ್ತು. ಇನ್ನೂ 8-9 ವರ್ಷದ ಹುಡುಗ. ನಿಮ್ಮ ಕಾಕ ಕರ್ಕೊಂಡು ಬಂದಾನೆ ಬಾ ಅಂತ ಗುರುಗಳಿಗೆ ಹೇಳಿ ಕರ್ಕೊಂಡು ಅಡವಿಗೆ ಒಯ್ದು. ಅಡವಿ ಒಯ್ದು ಇನ್ನು ಕೊಲ್ಲಬೇಕು ಅಂತ, ನೋಡಪ್ಪ ನಮಗೆ ಆಜ್ಞೆ ಆಗ್ಯದ, ನಾವು ರಾಜ ಸೇವಕರು, ರಾಜರ ಆಜ್ಞೆ ಪಾಲನೆ ಮಾಡೋದು ನಮ್ದು ಕರ್ತವ್ಯ ಅದ, ಅದಕ್ಕೆ ನೀ ಸಾಯಕ್ಕೆ ತಯಾರಾಗು ಅಂದರು. ಭೋಜ ಬಹಳ ಚರಿತ್ರೆ ಅದ, ಭೋಜನ ಬಹಳ ದೊಡ್ಡದು, ಓದಂಗದ. ಆಯ್ತು, ರಾಜಾಜ್ಞೆ ಆಗ್ಯದ, ಕೊಲಕ್ಕೆ ಅಂತ ತಪ್ಪಿಲ್ಲ. ಕೊಲ್ರಿ, ನಾವೊಂದು ಪತ್ರ ಕೊಡ್ತೀನಿ, ನಮ್ಮ ಕಾಕ ಕೊಡಬೇಕು. ಆ ಪತ್ರ ಬರೆದ ಅವರು ಓದಿದ್ರು. ಮಾಂಧಾತ ಮಹೀಪತೆ ಕೃತಯುಗೇ ಲಂಕಾರ ಭೂತೋಗತವು. ಹೇ ಕಾಕ, ಕೃತಯುಗದಲ್ಲಿ ಮಾಂಧಾತ ಅಂತ ರಾಜ ಇದ್ದ. ಅವ ಇಡೀ ಭೂಮಂಡಲ ಆಳ್ದ, ಪರಂತು ಅವನ ಜೊತೆಗೆ ಈ ಭೂಮಿ ಹೋಗಿಲ್ಲ ಕಾಕ. ತ್ರೇತಾಯುಗದಲ್ಲಿ ಮೊದಲಾದವರಾಗಿ ಹೋದರು, ಇಲ್ಲೇ ಉಂಡು ಇಲ್ಲೇ ಬಿಟ್ಟು ಹೋಗ್ಯಾರ ಕಾಕ, ಅವ್ರ ಜೊತೆಗೆ ಭೂಮಿ ಹೋಗಿಲ್ಲ ಕಾಕ. ಆಮೇಲೆ ಪಾಂಡವರು ಬಂದರು. ಈ ಭೂಮಿ ಕಾಲ ಎಷ್ಟೆಷ್ಟೋ ಬಡ್ದಾಡಿ ಯಾರ್ಯಾರು ಸತ್ತು ಹೋದ್ರು ಖರೆ ಕಾಕ, ಈ ಭೂಮಿ ಅವರಿಗೆ ಹೋಗಿಲ್ಲ ಕಾಕ. ಇವತ್ತು ನನಗೆ ನೀ ಕೊಂದು ಈ ಭೂಮಿ ಆಡ್ಬೇಕಂತೀಯಲ್ಲ ಕಾಕ, ಈ ಭೂಮಿ ನಿನ್ನ ಜೊತೆಗೆ ಬರ್ತದೇನು ಅಂತ ಹುಡುಗ ಪತ್ರ ಬರೆದಿತ್ತು. ಅದು ಓದಿ ಆ ಕೊಲ್ಲಬೇಕನ್ನೋದು ಮನಸ್ಸು ಕರಗಿತು. ಛೇ ಎಂತ ಮಾತು ಹೇಳ್ತು ಹುಡುಗಿದು. ಈ ಭೂಮಿ ಐಶ್ವರ್ಯ ಈ ದುಡ್ಡು ಯಾರ ಜೊತೆಗೇನು ಹೋಗಿಲ್ಲ. ಮಾಂಧಾತ ಆಗಿ ಹೋಗ್ಯಾರ, ನಳ ನೀಳಾಗಿ ಹೋಗ್ಯಾರ, ಪಾಂಡವರಾಗಿ ಹೋಗ್ಯಾರ, ಹರಿಶ್ಚಂದ್ರಾಗಿ ಹೋಗ್ಯಾನ, ಪರಂತು ಈ ಭೂಮಿ ಐಶ್ವರ್ಯ ಬಂಗಾರ ಯಾರ ಜೊತೆಗೆ ಹೋಗಿಲ್ಲ ಕಾಕ. ಇವತ್ತು ನನ್ನ ಕೊಂತಿ ಅಂದ್ರೆ ನಿನ್ನ ಜೊತೆಗೆ ಬರ್ತದೇನು ಕಾಕ. ಅದನ್ನು ಓದಿ ಕಣ್ಣಾಗ ನೀರು ತೆಗೆದು ಹುಡುಗಂದ್ರು ಹೋಗಪ್ಪ ಅಂತಂದ್ರು. ಪರಂತು ಕೊಂದಿದಿಲ್ಲ ಅಂತ ಕೇಳೋದು ಏನು ಹೇಳಿ ತಗೊಂಡು ಆ ಹುಡುಗನ ಒಂದು ಬಟ್ಟು ಕತ್ತರಿಸಿದ್ರು. ಅವರು ಬಟ್ಟು ಕತ್ತರಿಸಿ ಹೋಗಿ ನೀ ಎಲ್ಲರೇ ಅಂತ ಹೇಳಿದ್ರು. ಅವ ಹೋದ. ಒಂದು ಬಂದ್ರೇನಂತ ಕೇಳೋದು. ಒಂದು ಬಂದ ಏನಂತ ಹುಡುಗ ಒಂದು ಚೀಟಿ ಕೊಟ್ಟ. ರಾಜ ಓದ್ತಾನೆ, ಮಾಂಧಾತ ಮಹೀಪತೆ ಕೃತಯುಗೆ ಲಂಕಾರ ಭೂತೋಗತವು. ಈ ಭೂಮಿ ಎಷ್ಟು ಜನ ಆಳಿ ಹೋಗ್ಯಾರ, ಈ ಸಂಪತ್ತು ಎಷ್ಟೊಂದು ಜನ ಹೋಗ್ಯಾರ. ಬಂಗಾರ ಕಿಲೋಗಟ್ಲೆ, ಕ್ವಿಂಟಲ್ ಗಟ್ಲೆ ಬಂಗಾರ ಕಾಕ. ಈ ಭೂಮಿ ಈ ಬಂಗಾರ ಇಲ್ಲೇ ಬಿಟ್ಟು ಹೋಗ್ಯಾರ ಕಾಕ. ಮಾಂಧಾತ ರಾಜನ ಜೊತೆಗೆ ಹೋಗಿಲ್ಲ, ಹರಿಶ್ಚಂದ್ರ ರಾಜ ಜೊತೆಗೆ ಹೋಗಿಲ್ಲ, ನಳಪಾಂಡವ್ರ ಜೊತೆಗೆ ಹೋಗಿಲ್ಲ. ಇವತ್ತ ನಾನು ಕೊಂದು ಈ ಭೂಮಿ ತಗೊಂಡು ಹೋಗ್ತೇನೆ ಕಾಕ. ನೀ ಇದನ್ನು ಓದಿ ಅಳಾಕ್ ಚಾಲು ಮಾಡಿದ ರಾಜ. ಎದೆ ಬಡ್ಕೋತಾನ, ಮಾರಿ ಬಡ್ಕೋತಾನ, ಎಂತ ಪಾಪ ಮಾಡಿದೆ. ಈ ಭೂಮಿಯ ಆಶೆಗಾಗಿ, ದುಡ್ಡಿನ ಆಶೆಗಾಗಿ, ಅಧಿಕಾರ ಮಾಡಬಾರ್ದ ಪಾಪ ಮಾಡಿದ ಅಳಕತ್ತ.
ನಾ ಪ್ರಾಣ ಕೊಡ್ತೀನಿ ಅಂತ ತಯಾರಾದ. ಅವಾಗ ಅವರಂತಾರೆ, ಬೇಡ್ರಿ, ನಾವು ಕೊಂದಿಲ್ಲ ಅವನಿಗೆ, ಬೇರೆ ಮುಚ್ಚಿಟ್ಟಿದ್ದೀವಿ, ಬೇರೆ ಮುಚ್ಚಿಟ್ಟಿದ್ದೀವಿ. ಅವಾಗ ತುರಂತ ಅವನು ಕರ್ಕೊಂಬರ್ರಿ ಅಂತ ಕರ್ಕೊಂಡು ಬಂದು, ಮಗ ನನ್ನ ತಪ್ಪಾಯ್ತಪ್ಪ, ಈ ಭೂಮಿ ಕಾಲಾಗ, ಈ ರೊಕ್ಕದ ಕಾಲಾಗ, ಈ ಬಂಗಾರದ ಕಾಲಾಗ, ಈ ಅಧಿಕಾರದ ಸಲುವಾಗಿ, ಈ ಆಶೆಗಾಗಿ ಮಾಡಬಾರದು ಪಾಪವನ್ನು ಮಾಡ್ತಾ ಇದ್ನಲ್ಲ ಮಗ, ನನ್ನ ತಪ್ಪಾಯಿತು ಅಂತ ತಿಳ್ಕೊಂಡು ಸಿಂಹಾಸನದ ಮೇಲೆ ಕುಂಡ್ರಿಸಿ ಕಾಲು ಬಿದ್ದು ಅಡವಿಗೆ ಸನ್ಯಾಸಿಯಾಗಿ ಹೋಗ್ತಾನವ. ಯಾರು? ರಾಜ. ಅವನ ಹೆಸರು ಮುಂಜ. ಪುಣ್ಯಾತ್ಮರೇ, ಬಹಳ ಆಶೆ, ಕೆಲಸ ಕೊಡಂಗಿಲ್ಲ. ಆಶೆ ಇದ್ದರೆ ಇರಕ್ಕೆ ಬರಂಗಿಲ್ಲ, ಬಹಳ ಆಶೆ ಇದ್ದರೆ ಸುಖಿ ಆಗಕ್ಕೆ ಬರಂಗಿಲ್ಲ. ಆ ಆಶಾ ಮನುಷ್ಯದ. ಆಶಾದ ಮಾಲಕರಾಗಿರಿ, ಆಶಾದ ನೌಕರಾಗಬೇಡ್ರಿ. ಆಶಾದ ಮಾಲಕರಾಗಬೇಕು. ಆಶಾದ ನೌಕರಾದ್ರಿ ಅಂತ ಕೇಳಿದರೆ ನೀವು ದಾಸರ್ಕಿಂತ ದಾಸರಾಗ್ತೀರಿ. ನಿಮಗೆ ಕಣ್ಣಿಗೆ ನಿದ್ದೆ ಬರಂಗಿಲ್ಲ, ನಿಮಗೆ ಬಾಯಿಗೆ ರುಚಿ ಹತ್ತಂಗಿಲ್ಲ, ಅನ್ನ ಹೊಟ್ಟಿ ಅನ್ನ ಪಚನ ಮಾಡೋದಿಲ್ಲ. ನೀವು ಸದಾ ದುಃಖಿಯಾಗಿರ್ತೀರಿ. ಮಂದಿ ಕಾಣ್ತೀರಿ ಶ್ರೀಮಂತ, ಕರೆ ನಮ್ಮಂಥ ದುಃಖಿಗಳ ಜಗತ್ತಿಗೆ ಯಾರೂ ಇರುವುದಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವ ಏನು ಹೇಳಿದ್ರಪ್ಪ ಅಂದ್ರೆ, ಇದು ಮನುಷ್ಯನಿಗೆ ಆಶಾ ಬಿಡಾಕ ಪ್ರಯತ್ನ ಮಾಡಿ. ಆಶಾ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ, ಆಯಿತು ಅಭಿಮಾನ ತರ್ತದೆ. ನೀವು ಆಶಾ ಏನು ಮಾಡಿದ್ರೆ ಅದು ಸಿಕ್ತು, ಅಭಿಮಾನ ಬರ್ತದೆ. ಸಿಗಲಿಲ್ಲ, ವೈರು ಚಾಲು ಆಗ್ತದ. ನನಗೆ ಸಿಕ್ಕಿಲ್ಲ, ಏನಾರು ಮಾಡಬೇಕು, ಅವನಿಗೆ ಏನಾರು ಮಾಡಬೇಕು. ಮನುಷ್ಯನಿಗೆ ವೈರು, ಇವೆರಡೂ ಚಲೋ ಅಲ್ಲಲ್ಲ. ಆಶಾ ಪೂರ್ತಿ ಆಯಿತು, ಅಹಂಕಾರ ಬರ್ತದೆ. ಪೂರ್ತಿ ಆಗಲಿಲ್ಲ, ಕ್ರೋಧ ಬರ್ತದೆ, ವೈರ್ ಆಗ್ತದೆ. ಇವೆರಡೂ ಮನುಷ್ಯನಿಗೆ ಸುಖ ಕೊಡ್ತಕ್ಕಂಥದ್ದಲ್ಲ. ಅಭಿಮಾನನೂ ಸುಖ ಕೊಡಂಗಿಲ್ಲ, ಶತ್ರುನೂ ಸುಖ ಕೊಡಂಗಿಲ್ಲ. ಅದಕ್ಕೆ ಸಾಧ್ಯ ಆದಷ್ಟು ಆಶಾ ಕಮ್ಮಿ ಮಾಡಬೇಕೆ ವಿನಃ ಅದನ್ನು ಬೆಳೆಸಕ್ಕೆ ಹೋಗಬಾರ್ದು. ಎಷ್ಟು ಬೇಕು ಅಷ್ಟು ಆಸೆ, ಎಷ್ಟು ಬೇಕು. ನನಗೆ ಮನುಷ್ಯ ಬೇಕು, ಮನುಷ್ಯ ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು. ಎಂಥವ್ರಿ ಈಸಕ್ಕೆ ನಿಮಗೇಕೆ ಅಂತ ಹೆಣ್ಮಕ್ಳು ಬೈತಾರೆ ಗಂಡಿಗೆ. ಯಾರೋ ಮಹಾನುಭಾವರು ಬಂದಾರ ಅಂತ ತಿಳ್ಕೊಂಡು ಏನಪ್ಪ ಅಂತ ಕೇಳಿದ್ರೆ ಅವ ಹೋದ. ಈಗ ಬಡವರು ಬಸವಣ್ಣ ಊಟಕ್ಕೆ ಬರ್ತೇವೆ ಅಂತ ಹೇಳ್ತಾನೆ ಅವ್ರ ಮನೆಗೆ, ಐದಕ್ಕೆ ಮಾರೇನ ಮನೆಗೆ ಊಟಕ್ಕೆ ಬರ್ತೇವೆ ಅಂತ. ಎಷ್ಟು ಮಂದಿ ಗಣಗಳು 100 ಮ್ಯಾಲ ಮಂದಿ ಊಟಕ್ಕೆ ಬರ್ತೇವೆ ಅಂತ. ಲಕ್ಕಮ್ಮ ಅಂತಾಳೆ ಹೆಣ್ಮಗಳು, ನಾಡಿಗೆ ಇಷ್ಟು ಮಂದಿ ಊಟಕ್ಕೆ ಬರ್ತಾರೆ ಅಂದ್ರೆ ಅವ್ರು ಭಿಕ್ಷೆ ಪಡ್ಕೊಂಬೋದು ಅಂದ್ರೆ ಬಸವಣ್ಣ ಗೊತ್ತು ಅವನ ಮನೆಯಾಗ ಏನಿಲ್ಲ ಅಂತ. ಮಂದಿ ಮನೆಗೆ ಸಾವುಕಾರ ನಿಮ್ಮಂತ ಮನೆ ಮುಂದೆ ಅಕ್ಕಿ ಆರಿಸ್ಕೊಂಡು ಬಂದು ಅದ್ರಾಗ ಅಡಿಗೆ ಮಾಡಿ 100 ಮಂದಿ ಗಣಗಳಿಗೆ ಊಟ ಹಾಕ್ತೀವ್ರಿ. ಎಂಥದ್ದು ಅದು ಬಟ್ಲೆ, ಎಂಥದ್ದು ಇರ್ಬೇಕದು ಪಾತ್ರಿ, ಅಕ್ಷಯ ಪಾತ್ರಿ. ಬಸವಣ್ಣ ಗೊತ್ತಾಯ್ತು ನಾಳೆಗೆ ಅವ್ರ ಮನೆಗೆ 106 ಮಂದಿ ಹೋಗುದದ. ಪಾಪ ಅವ್ರ ಮನೆಯಾಗೆ ಎಲ್ಲಿ ಇರ್ತಾ ತಿಳ್ಕೊಂಡು ಅವ್ರು ಶರಣರು ಮನೆ ಮುಂದೆ ಎಲ್ಲ ಹೊರೆ ಭಾಳ ಅಕ್ಕಿ ಚೆಲ್ಲಿದ್ರು. ಹೆಚ್ಚಿಗೆ ಹಾಯಿಸ್ಕೊಂಡು ಹೊಡಿ ಅವ್ರ ಮನೆಗೆ 100 ಮಂದಿ ಹೋಗ್ತಾ ಹೆಚ್ಚಿಗೆ ಹಾಯಿಸ್ಕೊಂಡು ಹಾಕಿ ಚೆಲ್ಲಿದ್ರು. 10-20 ಕಿಲೋ 50 ಅವ್ರ ಮನೆಗೆ ಎಲ್ಲ ಗೋಳೆ ಮಾಡ್ಕೊಂಡು, ನಾವು ಗೋಳೆ ಮಾಡ್ಕೊಂಡು 4-8 ಕಿಲೋ ಗೋಳೆ ಮಾಡ್ಕೊಂಡು ಮನೆಗೆ ಹೋದ್ರೆ ಅವ್ನು ಹೇಳ್ತಿ ಬಾಗಲ್ದಾಗ ನಿಂತು ಜನ ಕೆಟ್ಟು ಗಂಟು ಇರ್ತಿತ್ತು. ಇವತ್ತು ಎಂಥ ಗಂಟದ ಜಟ್ಟಿಸಿ ನೋಡಿದ್ವು. ನಮ್ಮನೆ ಹಿಂಗೆ ಯಾರಿಗೆ ಆದ್ರೆ ಜಲ್ದಿ ಕರೆದು ಬಾಗಿಲು ಮುಗಿಸ್ತಾಳೆ. ಯಾಕೆಂದು ಮಾರಯ್ಯ ಈಸಕ್ಕೆ ಆಸೆ ನಿಮಗೇಕೆ? ಇಂಥ ಹೆಣ್ಣಿರ್ಬೇಕ್ರಿ ಮನ್ಯಾಗ. ಬಂಗಾರ ಬಡಿತಾ, ಒಳಗತಾ, ಕೈಯಾಗತಾ, ಮತ್ತೆ ಪಾಪ ಮಾಡ್ತಾನ, ಸೀದಾ ಪಾಪ ಮಾಡ್ತಾನೆ.
ಇಷ್ಟ್ಯಾಕೆ ಅಕ್ಕಿ ತಂದಿರಿ? ಏನಲ್ಲ, ಬಂಗಾರ ಅಲ್ಲ, ರೊಕ್ಕ ರೂಪಾಯಿ ಇಲ್ಲ. ಸ್ವಲ್ಪ ಶರಣರು ಎಲ್ಲರೂ ಅವ್ರ ಮನೆ ಮುಂದೆ ಹಾಗೆ ಅಕ್ಕಿ ಗೋಳೆ ಮಾಡ್ಕೊಂಡ್ ಬಂದಾನ. ಇವತ್ತು ನಮ್ಮ ಮನೆಗೆ ಗಣಗಳು ಬರ್ತಾರೆ ನೂರಾರು. ಅವ್ರಿಗೆ ಆ ಎಂತಕ್ಕಿರ್ಬೇಕ್ರಿ ಪುಣ್ಯಾತ್ಮರು. ದಿನ ಈಟು ತರ್ತಿದ್ರಿ, ಮಾರಯ್ಯ ಪುರಿ ಅಮರೇಶ್ವರ ಲಿಂಗಕ್ಕೆ ಸಲ್ಲದು ಈ ಸಕ್ಕಿ ಆಶೆ ನಿಮಗೆ ಹಂಗ್ರಿ? ಅವ ಹಂಗ್ಯಾಕೆ ಮಾಡ್ತೀನಿ ಲಕ್ಕವ, ಭಾಳ ಮಂದಿ ಬರ್ತಾರಂತ ಊಟಕ್ಕೆ ಇವತ್ತ. ಅದಕ್ಕೆ ಶರಣರು ಅವ್ರ ಮನೆ ಮುಂದೆ ಭಾಳ ಹಾಕಿದ್ರು ತೊಗೊಂಬಂದೇನೆ. ಭಕ್ತರಿಗೆ ಬಡತನ ಉಂಟೆ ಮಾರಯ್ಯ, ಭಕ್ತರು ಬಡವರು ಅಂತ ತಿಳ್ಕೊಂಡ ಬಸವಣ್ಣ ಅಂತ ಹೆಣ್ಮಗಳು. ಬಸವಣ್ಣದ ಅಭಿಮಾನ ಬಂತ, ಭಕ್ತರು ಬಡವರು ಅಂತ ತಿಳ್ಕೊಂಡಿದ್ದ ಅಕ್ಕಿ ಚೆಲ್ಲಿ ಅಕ್ಕಿ ಪಾಳ್ಸ್ಯಾನ ಮಾರಯ್ಯ. ಅವರ ಮನೆ ಮುಂದೆ ಅವ್ರ ಅಕ್ಕಿ ಚೆಲ್ಲಿ ಎಲ್ಲರಿಗೂ ಊಟಕ್ಕೆ ಹೇಳಿದ ಇವತ್ತ. ಹಂಗ್ರಿ ಅದೇ ಗಡಿಯಾಗೆ ಅನ್ನ ಮಾಡ್ತಾಳೆ ಪುಣ್ಯಾತ್ಮಗಳು. ನೂರಾರು ಗಣಗಳು ಬರ್ತಾರೆ, ಬಳಸ್ತಾ ಹೋಗ್ತದೆ, ಉಳಿತಾ ಹೋಗ್ತದೆ, ಬಳಸ್ತಾ ಹೋಗ್ತಾಳೆ. ನೂರಾರು ಮಂದಿ ಎಲ್ಲ ಉಂಡು ಬಸವಣ್ಣ ಗಾಬರಿಯಾಗಿ ಏನರಿ ಇವ್ರ ಮನೆಯಾಗಿರ್ಬೇಕ ಅಂತ ಒಳಗೆ ಹೋಗಿ ನೋಡ್ತಾನೆ. ಬದಿ ಮೇಲೆ ಕೆಟ್ಟು ಕೊಳ್ಳಿತ್ತು. ಬಸವಣ್ಣ ತಪ್ಪಾಯಿತು ಅಂತಾನೆ. ತಪ್ಪಾಯ್ತು, ನಾವು ಬಡವರಂತ ತಿಳ್ಕೊಂಡಿದ್ದೇವೆ, ನಿಮ್ಮಂತ ಶ್ರೀಮಂತರು ಯಾರೂ ಇಲ್ಲ. ಲಕ್ಕಮ್ಮ ನೀ ಧನ್ಯಳು ಅಂತ ತಿಳ್ಕೊಂಡು ಬಸವಣ್ಣವರು ಅವರಿಗೆ ನಮಸ್ಕಾರ ಮಾಡ್ತಾರೆ. ಮನುಷ್ಯನಿಗೆ ಆಶೆ ಇರಬೇಕು, ದುರಾಶೆ ಇರಬಾರ್ದು. ಎಷ್ಟು ನಮಗೆ ಸಾಧ್ಯದ ಅಷ್ಟು ಮನುಷ್ಯನಿಗೆ ಬೇಕೆ. ಇರಕ್ಕೆ ಒಂದು ಗುಡಿಸಲ, ಉಣಕ್ಕೆ ಒಂದಿಷ್ಟು ಅನ್ನ, ಮಲ್ಗಕ್ಕಿಟ್ಟು ಹಾಸಿಗೆ, ಕುಡಿಯಕ್ಕಿಷ್ಟು ನೀರು ಸಾಕು ಬದುಕಂತ. ಪರಮಾತ್ಮ ನಮಗೆ ಯಾರಿಗೆ ಹಾಗಲ್ಲ, ನಾವೆಲ್ಲರೂ ಅವನ ಮಕ್ಕಳಿದ್ದೇವೆ. ಯಾವುದೋ ರೀತಿಯಿಂದ ಪರಮಾತ್ಮ ನಮಗೆ ಕೊಡ್ತಾನೆ. ಯಾರಿಗೆ ಮಾಡಿಸಿ ಊಟ ಹಾಕ್ತಾನೆ, ಯಾರಿಗೆ ಬೇಡಿಸಿ ಊಟ ಹಾಕ್ತಾನೆ, ಯಾರಿಗೆ ಹೇಳಿ ಊಟಕ್ಕೆ ಹಾಕಿಸ್ತಾನೆ, ಯಾರಿಗೆ ಕೇಳಿ ಊಟಕ್ಕೆ ಹಾಕಿಸ್ತಾನೆ. ಪರಮಾತ್ಮ ಅವನ ಮಕ್ಕಳಿದ್ದೇವೆ ನಾವೆಲ್ಲರೂ. ನಮ್ಮೆಲ್ಲರಿಗೂ ಸಿಗ್ತದೆ. ನೀಡೋ ಪರಮಾತ್ಮ ನಮ್ಮ ತಾಟ ನಮ್ಮದು ಸಾಣದಿರು ಇತ್ತಂದ್ರೆ ಅಷ್ಟೇ ಸಿಗ್ತದೆ. ನಮ್ಮ ಪಾತ್ರ ದೋಷ ಸಿಗ್ತದೆ. ಪರಮಾತ್ಮ ಕೊಡಕ್ಕೆ ತಯಾರದಾನೆ. ನಮ್ಮ ಮನಸ್ಸಿನ ಪಾತ್ರ ಸಾಣದದ, ಬಹಳ ಬಡವದ, ಬಹಳ ಹೀನದ, ಅದ್ರಾಗ ಅಷ್ಟೇ ಸಿಗ್ತದೆ. ಯಾರ ಮನಸ್ಸು ಮಹಾನದ ಅವ್ರಿಗೆ ಪರಮಾತ್ಮ ಕೊಡ್ತಾನ್ರಿ, ಬೇಕಷ್ಟು ಕೊಡ್ತಾನ್ರಿ. ಮನಸ್ಸು ದೊಡ್ಡದು ಮಾಡ್ರಿ, ಮನಸ್ಸು ಸಾಣದ ಮಾಡಿದ್ರೆ ನಿಮ್ಗೆ ಸಿಗ್ತದೆ ಅಷ್ಟೇ. ಶಿಂಪ್ಯಾಗೆಟ್ಟು ಸಿಗ್ತದೆ. ಶಿಂಪ್ಯಾಗೆಟ್ಟು ಬರ್ತದೆ. ಹುಡುಗರು ಶಿಂಪ್ಯಾಗ ಹಾಲು ಹಾಕ್ತೀವಿ, ದೊಡ್ಡವ್ರಿಗೆ ಹಾಕ್ತೀವಿ, ದೊಡ್ಡವ್ರಿಗೆ ಗ್ಲಾಸ್ ತಂದು ಕೊಡ್ತೀವಿ. ಹಾಗೆ ನಮ್ಮ ಮನಸ್ಸು ಶಿಂಪಿ ಹಂಗಿರಬಾರ್ದು, ದೊಡ್ಡ ಪಾತ್ರೆ ಹಂಗಿರಬೇಕು. ಶಿಂಪಿ ಇತ್ತು ಅದಕ್ಕೆ ಅಷ್ಟೇ ಹಿಡಿತ ದೇವರು, ಅಷ್ಟೇ ಕೊಡ್ತಾನೆ. ನಮ್ಮದು ಮನಸ್ಸು ಬಹಳ ದೊಡ್ಡದಿರಬೇಕು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ಎಲ್ಲರ ಕಲ್ಯಾಣ ಅಪೇಕ್ಷೆ ಮಾಡ ಅಂತ ಆಶೆ ಇದ್ರೆ ಅವರಿಗೆ ಶರಣರು, ಅವ್ರಿಗೆ ಕುಲವಂತರು ಅಂತಾರೆ. ಉಳಿಕೆದೆಲ್ಲ ಕುಲಗೇಡಿ ಅಂತಾರೆ ಅವ್ರಿಗೆ ಬಸವಣ್ಣ. ನಂದೇ ನಾನೇ ಕುಲಗೇಡಿಗಳು. ಅದಕ್ಕೆ ಪುಣ್ಯಾತ್ಮರೇ ಬಹಳ ಆಶಾ ಮಾಡ. ಅದು ಹಗ್ಗದ ಆಶಾ ಪಾಶ ಶತರ್ ಭಗತ್ ಕಾಮತ್ವದ ಪರಾಯಣ. ಶಾಸ್ತ್ರದೊಳಗೆ ಆಶಾ ಇದು ಹಗ್ಗದ. ಹಗ್ಗ ಕಾಲಿ ಕಟ್ಟಿದ್ರೆ ಹೆಂಗೆ ಮನುಷ್ಯ ನಡೆಯಕ್ಕೆ ಬರಂಗಿಲ್ಲ. ಹಾಗೆ ಇದು ಆಶಾ, ಇದು ಪಾಶ. ಇದು 8 ಪ್ರಕಾರ ಅದ ಅಂತ ಹೇಳ್ಕೊಂಡು ಮರಾಠಿ ಗ್ರಂಥದೊಳಗೆ ಇದು 8, 10 ಆಶಾ ಪಾಶ ಶತೈರ್ಬದ್ಧ ಬದ್ಧ. ಅದಕ್ಕೆ ಆಶಾ ಯಾರಿಗೆ ಎಷ್ಟು ಕಡಿಮೆ ಆಗ್ತದೆ, ಸಂತೋಷ ಅಷ್ಟು ಹೆಚ್ಚಾಗ್ತದೆ. ಇದೇ ತಿಳ್ಕೊಬೇಕು.
ಆಶಾ ಎಷ್ಟು ಕಡಿಮೆ ಆಗ್ತದೆ ಅದನ್ನು ಮನೋರಥ ಮಾಡಬೇಡ್ರಿ, ಅದಕ್ಕೆ ತೃಷ್ಣ ಮಾಡಬೇಡ್ರಿ, ಅದಕ್ಕೆ ರಾಗ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಮೋಹ ಮಾಡಕ್ಕೆ ಹೋಗ್ಬೇಡ್ರಿ. ರಾಗ ವಿರಾಗದೊಳಗೆ ಆಗಬೇಕು, ಆಶಾ ನಿರಾಶೆಯೊಳಗೆ ಪರಿವರ್ತನೆ ಆಗಬೇಕು. ಹಾಗೆ ಆಯಿತು ಅಂದ್ರೆ ಎಲ್ಲಿದ್ದರೂ ಹೇಗಿದ್ದರೂ ಚಂದ, ಮನೆಯೊಳಿದ್ದರೂ ಚಂದ, ಮಠದೊಳಿದ್ದರೂ ಚಂದ. ನಿರಾಶೆ ಮನುಷ್ಯ ಮನೆಗಿದ್ದರೂ ಚಂದೆ, ಮಠದಾಗಿದ್ದರೂ ಚಂದೆ. ಆಶಾವಾನ ಮನುಷ್ಯ ಮಠದಾಗಿದ್ದರೂ ಚಂದಿಲ್ಲ, ಮನೆಯಾಗಿದ್ದರೂ ಚಂದ. ಅದಕ್ಕೆ ನಿರಾಶಾ ಏನಪ್ಪ, ಇದು ಪರಮಾತ್ಮನ ಸ್ವರೂಪದ. ದೇವ್ರಿಗೆ ನೋಡಿರಿಲ್ಲ, ಶಿವನ್ ನೋಡಿರಿಲ್ಲ, ಹೆಂಗದ ನೋಡ್ರಿ, ಹೆಂಗದ ಬರೇ ಮೈಲಿ ರೀ, ಕೊಳ್ಳಾಗ ಹಾವು ರೀ, ಅರಿವಿರಿ, ಏನ್ರಿ ಏನಿರಲ್ಲ, ಹೆಂಗೆ ಗೊತ್ತಾ ನೋಡ್ರಿ. ಕೊಳ್ಳಾಗ ಹಾವದವ, ಕೆಳಗೆ ಮೃಗ ಚರ್ಮದ, ಮುಂದೆ ಒಂದು ಮುದಿ ಎತ್ತದ. ಹಂಗೆ ಆನಂದ ಆನಂದವಾನಂದ ನಮಗೆಲ್ಲ ಅದ. ಒಳಗೆ ಬಂಗಾರ ಸರ ಅದ, ಮನೆ ಮುಂದೆ ಗಾಡಿ ಅದ, ನಮಗೆ ಮುದಿ ಎತ್ತಿಲ್ಲ, ನಮಗೆ ಎತ್ತದ. ನಮ್ಮ ಮನೆ ಮುಂದೆ ಕಾರ್ ಅದ, ಕೊಳ್ಳಾಗ ಬಂಗಾರ ಅದಾವ. ಆ ಬಂಗಾರನೇ ಹಾವು ನಂಗೆ ನಮಗೆ ಕಡಿಯಕತ್ಯಾವ. ಅವು ಹಾರ ನಮಗೆ ರಾಗ ದ್ವೇಷ ಭಾಳ ಮಂದಿ ಮನಸ್ಸು ಮಾಡ್ಯಾರ. ಸಚ್ಚಿ ಅಂತಾಳೆ, ಏನು ಸಾಯ್ತದೋ ಅಕ್ಕಿ ಕೊಳ್ಳಂಗೆ ನಾನು ಕೊಳ್ಳಾಗ ಬರ್ತಾವೋ ಅಂತ ಅಕ್ಕಿ ಅಂತ. ಹಾವು ಹಾರ ಆಗ್ಬೇಕ್ರಿ. ಬಂಗಾರ ಸಾಮಾನ ಇವೆಲ್ಲ ಸಂತೋಷ ಅದ. ಅದಕ್ಕೆ ಆಶಾ ಎಂದು ಬಿಡ್ತೀರಿ ಅವತ್ತನೇ ನೀವು ಪರಮಾತ್ಮ ಆಗ್ತೀರಿ, ಸುಖಿ ಆಗ್ತೀರಿ. ಅದಕ್ಕೆ ಆಶಾ ಬಿಡಬೇಕು. ಈ ಆಶಾ ಎಷ್ಟು ಥರ ಅದ ರೀ? ಆಶಾ ಎಷ್ಟು ಥರ ಅದ? ಈ ಆಶಾ ಏನು ಮಾಡ್ತಾರೆ? ಆಶಾ ಮಾಡಿದವರು ದುಃಖಿ ಎಷ್ಟು ಜನ ಆಗ್ಯಾರ, ಬಿಟ್ಟವ್ರು ಸುಖಿ ಎಷ್ಟು ಜನ ಆಗ್ಯಾರ. ನಮ್ಗೆ ಹಕೀಕತೆ ಬೇಕಲ್ಲ, ಮತ್ತು ಅದು ಇಂಥವ್ರು ಆಗ್ಯಾರ, ಹಿಂಗೆ ಮಾಡಿದವ್ರು ಹಿಂಗಾಗ್ಯಾರ, ಬಿಟ್ಟವ್ರು ಹಿಂಗಾಗ್ಯಾರ. ಅವ್ರು ಯಾರ್ಯಾರ್ದು ಕತೆ ನಾಡಿಗೆ